ನರೇಗಲ್. ನರೇಗಲ್ ಎಂಬ ಹೆಸರಿನ ಎರಡು ಊರುಗಳಿವೆ. ಒಂದು ಈಗಿನ ಗದಗ ಜಿಲ್ಲೆಯ ಈಗಿನ ಗಜೇಂದ್ರಗಡ ತಾಲೂಕಿನಲ್ಲಿ ಬರುವ ಒಂದು ನರೇಗಲ್. ಇನ್ನೊಂದು ಹಾವೇರಿ ಹತ್ರ, ಹಾವೇರಿ ಜಿಲ್ಲೆಯಲ್ಲಿ ಹಾನಗಲ್ ತಾಲೂಕಿನಲ್ಲಿ ಬರುವ ನರೇಗಲ್. ನಾನೀಗ ಮಾತಾಡಬೇಕಿರೋದು ಗಜೇಂದ್ರಗಡ ತಾಲೂಕಿನಲ್ಲಿ ಬರುವ ನರೇಗಲ್ಲಿನ ಬಗ್ಗೆ. ಈ ನರೇಗಲ್ಲಿನ ಬಗ್ಗೆ ಮಾತಾಡುವಾಗ ನನ್ನಲ್ಲಿ ನನ್ನ ಅನೇಕ ಬಾಲ್ಯದ ನೆನಪುಗಳು, ಸಾಹಸಗಳು, ಸುಂದರವಾದ ಜಗತ್ತು, ಅದರೊಳಗೆ ಜಗಳ, ಹೊಡೆದಾಟ, ಗೆಳೆಯರೊಂದಿಗೆ ಆಟ, ಇದೆಲ್ಲ ನನಗೆ ನೆನಪಾಗುತ್ತೆ. ಈ ನರೇಗಲ್ಲು ಒಂದು ರೀತಿಯಲ್ಲಿ ನನ್ನ ಭಾವಕೋಶದ ಬಹಳ ಗಾಢವಾದ ಸ್ಥಳವನ್ನು ತುಂಬಿಕೊಂಡಿದೆ. ಯಾಕೆ ಅಂತಂದ್ರೆ, ಒಂದು ಕಾಲಕ್ಕೆ ಇದು ಒಂದು ದೊಡ್ಡ ಅಗ್ರಹಾರ ಆಗಿತ್ತು, ವಿದ್ಯಾಕೇಂದ್ರ ಆಗಿತ್ತು. ಈ ಊರಿನ ಸುತ್ತಲೂ ಕೋಟೆ ಕೂಡ ಇತ್ತು ಎನ್ನುವುದನ್ನು ನಾವು ಶಾಸನಗಳಲ್ಲಿ, ಐತಿಹಾಸಿಕ ದಾಖಲೆಗಳಲ್ಲಿ ನೋಡ್ತೇವೆ. ನಾನು ಚಿಕ್ಕವನಿದ್ದಾಗ ಎರಡು ಪೂರ್ವ ಮತ್ತು ಪಶ್ಚಿಮದ ಬಾಗಿಲುಗಳು ಇದ್ದುದನ್ನು ನೋಡಿದ್ದೇನೆ. ಪೂರ್ವ ದಿಕ್ಕಿನಲ್ಲಿ ಇದ್ದಂತಹ ಕೋಟೆಯ ಬಾಗಿಲನ್ನು ನಾವು ಚಿಕ್ಕವರಿದ್ದಾಗ, ಬಹುಶಃ 5 ಅಥವಾ 6ನೇ ತರಗತಿಯಲ್ಲಿ 1970, 71, 72 ಈ ಸುಮಾರಿಗೆ ಅದನ್ನು ಒಡೆದು ಹಾಕಿದ್ದನ್ನು ಕೂಡ ನಾನು ನೋಡಿದ್ದೇನೆ. ಆಗ ಪಕ್ಕದಲ್ಲಿದ್ದ, ನಾವು ಅದಕ್ಕೆ ಚಾವಡಿ ಅಂತ ಕರೀತಿದ್ವಿ, ಅಲ್ಲಿನ ಒಂದು ತೊಲೆಯ ಮೇಲೆ ಹಳೆಗನ್ನಡದಲ್ಲಿ ಬರೆದ ಒಂದು ಶಾಸನ ಕೂಡ ಇತ್ತು. ಇದನ್ನೆಲ್ಲ ನೋಡಿದಾಗ ನಮಗೆ ಬಹಳ ಒಂದು ರೀತಿಯ ಆಗಿನ ಕಾಲಕ್ಕೆ ಹೇಳಿಕೊಳ್ಳೋದಕ್ಕೆ ಆಗದ ಒಂದು ಇತಿಹಾಸದ ಪ್ರೀತಿ, ಇತಿಹಾಸದ ಪ್ರಜ್ಞೆ ಎಲ್ಲೋ ಜಾಗೃತ ಆಗ್ತಿತ್ತು ಅಂತ ಅನಿಸುತ್ತೆ. ಆಗ ಇದ್ದ ತ್ರಿಪುರಾಂತಕೇಶ್ವರನ ಗುಡಿ ಇನ್ನೂ ಎಷ್ಟೋ ಉತ್ತಮ ಮಟ್ಟದಲ್ಲಿ ಇತ್ತು, ಈಗಿರೋದಕ್ಕಿಂತಲೂ ಉತ್ತಮ ಮಟ್ಟದಲ್ಲಿ ಇತ್ತು. ನಾರಾಯಣ ದೇವರ ಗುಡಿ ಅಂತ ಒಂದಿತ್ತು, ಅದು ಚಾಲುಕ್ಯರ ಕಾಲದ ದೇವಸ್ಥಾನ. ಅಲ್ಲಿ ಪ್ರಾಂಗಣದ ಒಳಗೆ ಎಡಕ್ಕೆ ಬಲಕ್ಕೆ ಸುಂದರವಾದ ಕಪ್ಪು ಶಿಲೆಯಲ್ಲಿ ಕೆತ್ತಿದ ಅನೇಕ ಮೂರ್ತಿಗಳನ್ನು ಕೂಡ ನಾವು ನೋಡಿದ್ದೀವಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ನನ್ನ ಬಾಲ್ಯದ ಸುಮಾರು ಒಂದು 4-5 ವರ್ಷಗಳನ್ನು ಕಳೆದ ಈ ಸ್ಥಳ ಅನೇಕ ರೀತಿಯಲ್ಲಿ ನನ್ನ ಮೇಲೆ ಪ್ರಭಾವ ಬೀರಿದೆ. ಅದರಲ್ಲಿ ಬಹಳ ದೊಡ್ಡ ಪ್ರಭಾವ ಬೀರಿದ್ದು ನಮ್ಮ ಊರಿನ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಇದ್ದಂತಹ 2 ಕೆರೆಗಳು. ಪೂರ್ವ ದಿಕ್ಕಿನಲ್ಲಿ ಒಂದು ಕೆರೆ, ಅದಕ್ಕೆ ನಾಗರ ಕೆರೆ ಅಂತ ಹೇಳ್ತಿದ್ವಿ. ಒಂದು ರೀತಿಯಲ್ಲಿ ಅದು ಅಷ್ಟೊಂದು ದೊಡ್ಡ ಕೆರೆ ಆಗಿ ಉಳಿದಿರಲಿಲ್ಲ. ಆದರೆ ಇನ್ನೊಂದು ಕೆರೆ ಪಶ್ಚಿಮ ದಿಕ್ಕಿನಲ್ಲಿ ಇತ್ತು. ಅದರ ಹೆಸರೇ ಹಿರೇಕೆರೆ, ಹಿರಿಯ ಕೆರೆ. ಅದು ಹಿರೇಕೆರೆಯಾಗಿತ್ತು ನಮ್ಮ ಸಾಮಾನ್ಯ ಜನರ ಬಾಯಲ್ಲಿ. ಮಳೆಗಾಲ ಬಂದಾಗ ಅಲ್ಲಿ ಒಂದು ಅದ್ಭುತವಾದ, ರಮ್ಯವಾದ, ಕೆಲವು ಸಾರಿ ಭಯಾನಕವೂ ಅನಿಸುವಂತಹ ಒಂದು ದೃಶ್ಯ ನಿರ್ಮಾಣ ಆಗ್ತಿತ್ತು. ಒಂದು ಸಣ್ಣ ಸಮುದ್ರವೇ ನಮ್ಮ ಊರಿನ ಹತ್ತಿರ ನಿರ್ಮಾಣ ಆಗಿದೆ ಅಂತ ಆಗ ನಮ್ಮ ಬಾಲ್ಯದ ಕಣ್ಣುಗಳಿಗೆ ಕಾಣ್ತಿತ್ತು. ಆಗಲೂ ಕೂಡ ಮಧ್ಯದ ಕೆರೆಯಲ್ಲಿ ಒಂದು ತೂಬು ಇತ್ತು. ಇದರ ಅರ್ಥ, ನಮ್ಮ ಹಿರಿಯರ ಕಾಲದಲ್ಲಿ ಆ ಹಿರಿಯ ಕೆರೆ ನೀರಾವರಿಯನ್ನ ಸಾಧ್ಯ ಮಾಡಿದ ಕೆರೆಯಾಗಿತ್ತು. ಅದರ ಎದುರಿನ ಸುಮಾರು 100 ಎಕರೆ ಜಮೀನುಗಳಿಗೆ ಅಲ್ಲಿಂದ ನೀರು ಹೋಗ್ತಿತ್ತು ಎಂಬ ಮಾತನ್ನು ನಾವು ಕೇಳಿದ್ವಿ. ಆದರೆ ನಾವು ಬಾಲ್ಯದಲ್ಲಿದ್ದಾಗ ಆ ನೀರಾವರಿ ವ್ಯವಸ್ಥೆ ನಿಂತು ಹೋಗಿತ್ತು. ಆದರೆ ಮಳೆಗಾಲದಲ್ಲಿ ತುಂಬ ದೊಡ್ಡ ಪ್ರಮಾಣದ ಕೆರೆಯನ್ನು ನೋಡೋದಕ್ಕೆ ಸಾಧ್ಯ ಆಗ್ತಿತ್ತು. ಎಷ್ಟೋ ಸಾರಿ ನಮ್ಮ ಹೊಲಗಳಿಗೆ ಹೋಗುವ ದಾರಿಗಳು ಕೂಡ ಈ ನೀರಿನಿಂದಾಗಿ
ಬಂದಾಗಬೇಕಾಗ್ತಿತ್ತು. ನಾವು ಸುತ್ತಲೂ ಬೇರೆ ಒಂದು ದಾರಿಯನ್ನು ಹಿಡಿದು ಹೋಗಬೇಕಾಗಿತ್ತು. ಕೆರೆಯ ದೊಡ್ಡ ದಂಡೆ ನಮಗೆ ಒಳ್ಳೆಯ ಆಟದ ಜಾಗ ಕೂಡ ಆಗಿತ್ತು ಚಿಕ್ಕ ಮಕ್ಕಳಾಗಿದ್ದಾಗ. ಆ ದಂಡೆಯ ಪಕ್ಕದಲ್ಲಿ ಅನೇಕ ಗಿಡಗಳು, 2 ಸಾಲು, ಅಲ್ಲಿ ಒಂದು ರಸ್ತೆ ಇತ್ತು, 2 ಸಾಲಿನಲ್ಲಿ ದೊಡ್ಡ ದೊಡ್ಡ ಮರಗಳು ಇದ್ದವು. ಅಲ್ಲಿಂದ ನಾವು ನಮ್ಮ ಶ್ರೀ ವಿಜಯ ಪ್ರೌಢಶಾಲೆಗೆ ನಾವು ಹೋಗ್ತಾ ಇದ್ವಿ. ಅದೊಂದು ಮತ್ತೆ ಪುನಃ ಬಹಳ ಸುಂದರವಾದ ಅನುಭವವನ್ನು ಕೊಟ್ಟ ರಸ್ತೆ ಕೂಡ ನಮಗೆ. ಈಗ ಏನಾಯಿತು, ಇತ್ತೀಚೆಗೆ ಕೆರೆಯಾಗಿ ಉಳಿಯದೆ, ಅಂದರೆ ನೀರಿನ ಸಂಗ್ರಹ ರಚನೆಯನ್ನು ಕಳ್ಕೊಂಡ್ಬಿಟ್ಟು, ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟು, ಅದು ಒಂದು ರೀತಿ ಅಂಗಯ್ಯ ಆಯಿತು ಅಂತ ನಾವು ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ಅಂದರೆ ಅದು ಒಂದು ರೀತಿಯ ಸಮತಲವಾಗಿಬಿಡ್ತು. ಊರಿನಲ್ಲಿ ಇದ್ದ ಬಾವಿಗಳು ಬತ್ತಿದವು. ದೂರದಲ್ಲಿ, ಊರಿನ ಸುತ್ತಮುತ್ತಲು ದೂರದಲ್ಲಿ ಎಲ್ಲೆಲ್ಲೋ ಕೆಲವೊಂದಿಷ್ಟು ಬೋರ್ವೆಲ್ಗಳು, ಕೊಳವೆ ಬಾವಿಗಳನ್ನು ಕೊರೆಸಿ ಅಲ್ಲಿಂದ ನೀರು ತರುವ ಒಂದು ವ್ಯವಸ್ಥೆ ಆಯಿತು. ಸೊ ಊರಿನಲ್ಲಿದ್ದ ಬಾವಿಗಳಿಗೂ ಮತ್ತು ಈ ಕೆರೆಗಳಿಗೂ ಒಂದು ಸಂಬಂಧ ಇತ್ತು. ಹೀಗೆ ಅಷ್ಟೇ ಅಲ್ಲ, ಸುತ್ತಮುತ್ತ ಇದ್ದಂತಹ ತೋಟಗಳಲ್ಲಿನ ಬಾವಿಗಳಿಗೂ ಈ ಕೆರೆಗಳಿಗೂ ಒಂದು ಸಂಬಂಧ ಇತ್ತು. ಆದರೆ ಕಳೆದ ಸುಮಾರು 30 ವರ್ಷಗಳ ಆಚೆನಿಂದ ಕೆರೆಯನ್ನು ನಾವು ಅಲಕ್ಷ್ಯ ಮಾಡ್ತಾ ಬಂದೆವು. ಅದಕ್ಕೆ ಹರಿದು ಬರ್ತಾ ಇದ್ದ ನೀರಿನ ಪ್ರಮಾಣ ಕಡಿಮೆ ಆಯಿತು ಮತ್ತು ನಿಲ್ಲಿಸಿಕೊಳ್ಳುವ ಶಕ್ತಿ ಕೂಡ ಅಲ್ಲಿ ಕಡಿಮೆ ಆಯಿತು. ಒಂದು ರೀತಿ ಕೆರೆ ಸಂಪೂರ್ಣ ಅಲಕ್ಷ್ಯಕ್ಕೆ ಒಳಗಾಯಿತು. ಒಂದು ಬಗೆಯ ಒತ್ತುವರಿಗಳು ಕೂಡ ಅಲ್ಲಿ ಆಗಿದ್ದು ನಿಜ. ಇರಲಿ, ಇತ್ತೀಚೆಗೆ ಮತ್ತೆ ಒಂದು ಭರವಸೆಯ ಕಿರಣ ಹುಟ್ಕೊಳ್ತು. ನಮ್ಮ ಊರಿನ ನರೇಗಲ್ಲಿನ ಸ್ನೇಹಿತರು ಸೇರಿಕೊಂಡು ಒಂದು ಸಂಕಲ್ಪ ಮಾಡಿದರು. ಅದೊಂದು ಬಹಳ ಯಶಸ್ವಿಯಾದ ಸಂಕಲ್ಪ, ಅಗತ್ಯವಾಗಿದ್ದ ಸಂಕಲ್ಪ. ಅದು ಯಶಸ್ವಿಯಾಯಿತು. ಸರ್ಕಾರದ ಸಹಾಯ ಧನಕ್ಕೆ ಕೈ ಒಡ್ಡದೆ ಊರಿನ ಜನಗಳ ಸಹಕಾರದಿಂದಲೇ ಕೆರೆಯ ಹೂಳನ್ನು ತುಂಬ ವ್ಯವಸ್ಥಿತವಾಗಿ, ವೈಜ್ಞಾನಿಕವಾಗಿ ಎತ್ತಬೇಕು ಅಂತ. ಇದೊಂದು ಬಹಳ ಮಹತ್ವದ ಅಂಶ ಇವತ್ತಿನ ಈ ಸಂದರ್ಭದಲ್ಲಿ. ಅದು ಈ ವರ್ಷ 2024ರಲ್ಲಿ ನಾವು ಒಂದು ರೀತಿ ಬರಗಾಲವನ್ನು ಎದುರಿಸ್ತಾ ಇದ್ದೀವಿ. ತೀವ್ರವಾದ ಬರಗಾಲ ಬರಬಹುದು ಎಂದು ಕೆಲವು ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈಗಲೂ ನಮ್ಮೂರಿನ ಕೆರೆಯಲ್ಲಿ ನೀರಿದೆ. ಯಾಕೆ ಅಂದರೆ ನಮ್ಮ ಊರಿನ, ನಮ್ಮ ಸ್ನೇಹಿತರು, ಹಿರಿಯರು, ಆಪ್ತರು ಎಲ್ಲರೂ ಸೇರಿಕೊಂಡು ಮಾಡಿದ ಆ ಸಂಕಲ್ಪ, ಕೆರೆಯ ಹೂಳನ್ನು ಎತ್ತಬೇಕು ಎನ್ನುವ ಸಂಕಲ್ಪ, ದೃಢವಾದ ಸಂಕಲ್ಪ ಯಶಸ್ಸನ್ನು ಕಂಡಿದೆ. ಅದರ ಬಗ್ಗೆ ನಾವು ಇವತ್ತು ಕೇವಲ ಒಂದು ಕಥೆಯಾಗಿ ಅಲ್ಲ, ಒಂದು ನಿಜವಾಗಿ ನಡೆದ ಘಟನೆಯಾಗಿ ನೋಡಬೇಕಾದ ಅಗತ್ಯ ಇದೆ. ಅಲ್ಲಿಂದ ಕಲಿಯಬೇಕಾದ ಪಾಠ ಇದೆ ಎನ್ನುವ ಉದ್ದೇಶದಿಂದ ಇದನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಬನ್ನಿ, ನಮ್ಮ ಊರಿಗೆ ಹೋಗೋಣ. ಧ್ವನಿ ಬಳಗದ ಸ್ನೇಹಿತರು ಮತ್ತು ನರೇಗಲ್ಲಿನ ನಮ್ಮ ಸ್ನೇಹಿತರು ಸೇರಿಕೊಂಡು ಅಲ್ಲಿ ಮಾತಾಡ್ತಾರೆ. ಕೆಲವು ವಿಷಯಗಳು ನಮಗೆ ಗೊತ್ತಾಗ್ತವೆ. ಅದರಿಂದ ಒಂದು ಸ್ಫೂರ್ತಿಯನ್ನು ಕೂಡ ನಾವು ತಗೊಳ್ಳೋಣ. ಬನ್ನಿ, ನಮ್ಮ ಊರಿಗೆ ಹೋಗೋಣ. ಅಲ್ಲಮ ಪ್ರಭುವಿನ ಒಂದು ಸುಂದರ ವಚನ. ಜಲವಿಲ್ಲದ ಕೆರೆ, ಫಲವಿಲ್ಲದ ಬನ, ಭಕ್ತರಿಲ್ಲದ ಗ್ರಾಮ, ಸುಡ್ಗಾಡಯ್ಯ ಅಲ್ಲಿ ಶಿವನಿಲ್ಲ, ಪ್ರೇತ ಜರಾರಣ್ಯದಲ್ಲಿ ಹೋಗಬಹುದೇ ಗುಹೇಶ್ವರ. ಇಂತಹ ಸುಂದರ ಸಾಲುಗಳು. ಆದರೆ ಕೆರೆಯಲ್ಲಿ ಜಲ ಇರುವುದು, ಬನದಲ್ಲಿ ಫಲ ಇರುವುದು, ಗ್ರಾಮದಲ್ಲಿ ಭಕ್ತರಿರುವುದು ತುಂಬ ತುಂಬ ಮುಖ್ಯ. ಆಗ ಮಾತ್ರ ಅಲ್ಲಿ ಶಿವ ಇರ್ತಾನೆ. ಅಂಥ ಒಂದು ಶಿವ ಇರುವ ಗ್ರಾಮ ನರೇಗಲ್ಲು. ಆ ಗ್ರಾಮಕ್ಕೆ ಬಂದಿದ್ದೇವೆ. ಬನ್ನಿ, ಈ ಕೆರೆಯ ಹಿನ್ನೆಲೆ, ಇದರ ಚರಿತ್ರೆ, ಇದರ ಕತೆ ಕೇಳೋಣ. ನಮಸ್ಕಾರ. ನಾವೀಗ ನರೇಗಲ್ಲಿನ ಹಿರೇಕೆರೆ ದಂಡೆ ಮೇಲೆ ಇದ್ದೀವಿ. ಈಗ ನಮ್ಮ ಜೊತೆಗೆ ನೆಲ ಜಲ ಸಂರಕ್ಷಣಾ ಸಮಿತಿಯ ಒಂದು ಸದಸ್ಯರಿದ್ದಾರೆ. ಜಗದೀಶ್ ಸಂಗನಗೌಡ ಅವರು, ಮತ್ತು ಬಸವರಾಜ ಕೊಂಕನಗುಂಟೆ ಅವರು, ಮತ್ತು ಶಿವನಗೌಡ ಪಾಟೀಲ್ ಅವರು. ಈ ಬಿಸಿಲಲ್ಲಿ ನೋಡಿ, ಆದರೆ ಆ ಕೆರೆಯಲ್ಲಿ ನೀರು ಕಾಣ್ತಾ ಇದೆ. ಇದು ಒಂದು ದೊಡ್ಡ ಜಾದನೆ ಅನಿಸ್ಬೋದು. ಹೇಗೆ ಇದು ಸಾಧ್ಯ ಆಯಿತು? ಇಲ್ಲಿ 4 ಕೆರೆಗಳಿದ್ದಾವೆ, 4 ಹಂತದ ಕೆರೆಗಳಿದ್ದಾವೆ. ಅಂಥದ್ದು ಬಗ್ಗೆ ನಾವು ಕೆಲವೊಂದು ಮಾಹಿತಿ ಕೇಳೋಣ ಬನ್ನಿ.
ಸರ್, ಇದು ಮೊದಲೇ ಕೆರೆ ಅಲ್ವಾ? ಈ ಕೆರೆ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚ್ಕೊಳ್ಳಿ. ಒಂದನೇ ಕೆರೆ ರೀ. ಹಾ. ನೀರ್ ಬರೋದೆಲ್ಲ ಕ್ಯಾಚ್ಮೆಂಟ್ ಏರಿಯಾದ ಫಸ್ಟ್ ಇಲ್ಲಿಗೆ ಬರ್ತದೆ. ಇದು ತುಂಬಿದ್ಮೇಲೆ 2ನೇ ಕೆರೆ, ಅದು ತುಂಬಿದ್ಮೇಲೆ 3ನೇ ಕೆರೆ. ಸೊ ಇದು ಇಲ್ಲಿ ಯಾವಾಗ್ಲೂ ನೀರ್ ಇರ್ತದೆ. ನಮಗೆ ಇಲ್ಲೇ ಹೂಳು ತೆಗಿಲಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಸ್ವಲ್ಪ ಫಿನಿಶಿಂಗ್ ವರ್ಕ್ ಮಾಡಿದ್ವಿ, ಆದ್ರೆ ಟೋಟಲಿ ಹೂಳು ಎತ್ತಬೇಕು ಅಂತ ಹೇಳಿ ನಮ್ದು ಕನ್ಸಿತ್ತು. ಅದು ನೀರ್ ಇರೋದ್ರಿಂದ ಸಾಧ್ಯನೇ ಇಲ್ರಿ. ಹಂಗಾಗಿ ಅದು ಸಾಧ್ಯ ಆಗಿಲ್ಲ. ನಾವು ಉಳಿದಿದ್ದ ಕೆರೆಗಳನ್ನ ಅದನ್ನ ಹೂಳು ಎತ್ತುವಂತ ಕೆಲಸ ಮಾಡಿ. ಮೊದಲಿಗೆ ಸರ್, ಈಗ ಈ ಕೆರೆಯಲ್ಲಿ ನಮಗೆ ನೀರು ಕಾಣ್ತಾ ಇದೆ. ಇದು ಅನುಭವ ನಾವು ಅಲ್ಲಿ ಇಷ್ಟೊತ್ತು ಮಾತಾಡಿದ್ವಿ ಅಲ್ಲಿ. ಆ ಹಿನ್ನೆಲೆಯಲ್ಲಿ ಈಗ ಈ ಕೆರೆಗೆ ಇಷ್ಟು ನೀರಿದೆ ಅಲ್ವಾ, ಇದೇ ಸ್ವಲ್ಪ ಹಿಂದೆಲೆ ಹೇಳಿದ್ರೆ ಅಂತ ನಮಗೆ ಸಹಾಯ ಆಗುತ್ತೆ. ಇದು ನೆಲದ ಲೆವೆಲ್ಲಿಗೆ ತುಂಬ ಹೋಗ್ಬಿಟ್ಟಿತ್ತು. ನೆಲದ ಲೆವೆಲ್ಲಿಗೆ ತುಂಬ ಹೋಗ್ಬಿಟ್ಟಿತ್ತು ಅಂದ್ರೆ ಹೂಳು ತುಂಬ ಹೋಗಿತ್ತು, ನೀರು ನಿಲ್ಲೋ ಸ್ಥಿತಿ ಇರಲಿಲ್ಲ. ಆಮೇಲೆ ಯಾರೋ ಬರೋರು ರೈತರು ಎಲ್ಲೋ ಒಂದು ತೆಗೆದು ಹೂಳು ತಗೊಂಡು ಹೋಗ್ಬಿಡೋರು. ಆ ಟೈಪ್ ಆಗಿದ್ದಕ್ಕೆ ಮಳೆಗಾಲದೊಳಗೆ ನೀರು ನಿಂತು ಆಳ ಎಷ್ಟೊಂದು ಗೊತ್ತಿಲ್ಲದನೆ ಚಿಕ್ಕ ಮಗು ಒಂದು ಬಿದ್ದು ತೀರಿ ಹೋಗ್ಬಿಟ್ಟಿತ್ತು. ಎಲ್ಲೋ ಒಂದು ಸಣ್ಣ ಗುಂಡಿ ತೆಗಿಯೋದು, ಇದೆಲ್ಲಾನು ಲೆವೆಲ್ಲೇ. ಇದು ಸರಿ ಹೋಗೋದಿಲ್ಲ ಅಂದ್ರೆ ಊರೊಳಗೂ ಏನಾಯ್ತು, ಏನಾದ್ರೂ ಊರಿನ ಸಲುವಾಗಿ ಮಾಡೋಣ ಅಂತ ಹೇಳಿ ಎಲ್ರದ್ದು ತರುಣರ ಗುಂಪು ಬಹಳ ಅದ್ರ ಬೆನ್ನಿಂದ ಬಿದ್ದಿತ್ತು. ಏನಾದ್ರೂ ಒಳ್ಳೆ ಕೆಲಸ ಊರಿಗೆ ಮಾಡೋಣ ಅಂತ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಯಾರಿಗೂ. ಕಡೆಗೆ ಮೀಟಿಂಗ್ ಸೇರಿರ್ಬೇಕಿದ್ರೆ ಅಭಿಪ್ರಾಯ ಬಂತು, ನೀರಿನ ತೊಂದರೆ ನಮ್ಗೆ ಹೆಂಗಿದ್ರು ಇದ್ದೇ ಇದೆ, ಊರಿನ ಕೆರೆಗಳ ಹೂಳು ತುಂಬ ಹೋಗ್ಬಿಟ್ಟ, ಸೊ ಅದನ್ನ ತೆಗೆಸೋವಂಥ ಕೆಲಸ ಮಾಡೋಣ ಅಂತ ಹೇಳಿ ಮೀಟಿಂಗ್ನಲ್ಲಿ ಡಿಸೈಡ್ ಆಯಿತು. ಒಂದು ಪಾಸಿಟಿವ್ ಥಿಂಗ್ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಮೀಟಿಂಗ್ ಸೇರಿದ್ವಿ. ಸೇರಿರ್ಬೇಕಿದ್ರೆ ಎಲ್ಲರೂ ವಿಚಾರ ಮಾಡಿದ್ವಿ. ಊರಿನ ವಿಚಾರಕ್ಕೆ ಪಾರ್ಟಿಗಳನ್ನು ಮಧ್ಯ ತರುವಂಗಿಲ್ಲ. ಪಾರ್ಟಿ, ಪಂಗಡ, ಜಾತಿ, ಮತ, ಪಂಥ ಯಾವುದೂ ಅಡ್ಡ ಬರುವಂಗಿಲ್ಲ. ನಾವೇನು ಚಪ್ಪಲಿ ಬಿಟ್ಟೇವೆ ಅದರಿಂದ ದೂರನೇ ಇರ್ಬೇಕು ಎಲ್ಲನೂ. ಊರಿನ ವಿಷಯಕ್ಕೆ ಎಲ್ಲರೂ ಒಂದು ಅಂಥೇಳಿ ಎಲ್ಲರೂ ಅದಕ್ಕೆ ಒಪ್ಪಿದ್ರು. ಎಲ್ಲ ಪಕ್ಷದ ಜನನೂ ಇದ್ದರು. ಸೊ ಕೆಲಸ ಶುರು ಮಾಡಿದ್ವಿ. ಕೆಲಸ ಶುರು ಮಾಡಿರ್ಬೇಕಿದ್ರೆ ಒಂದು 4ನೇ ಕೆರೆಗೆ ಅದು ಬಹಳಷ್ಟು ಗರಸು ಇದ್ದಿದ್ದಕ್ಕೆ ಅಂದ್ರೆ ಗಟ್ಟಿ ಕಲ್ಲು ಅದೆಲ್ಲನೂ ಇತ್ತು. ಅದನ್ನು ಒಬ್ಬರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಅಂದ್ರೆ ನೀವು ಅದನ್ನು ತೆಗೆಸ್ರಿ, ನಮ್ಮ ಪ್ಲ್ಯಾನ್ ಪ್ರಕಾರ ನೀವು ತೆಗೆಸ್ರಿ, ತೆಗೆಸಿ ನೀವು ಅದನ್ನು ಕ್ಲೀನ್ ಮಾಡಿಕೊಡ್ರಿ ಅಂತ. ಆದ್ರೆ 3ನೇ ಕೆರೆ ಏನು ಮಾಡಿದ್ವಿ ಅಂದ್ರೆ ರೈತರ ಎಲ್ಲ ಸೇರಿ ಹೂಳು ತೆಗಿಯೋದು ಅಂತ ಆಯಿತು. ಸೊ ಹೂಳು ತೆಗಿತಾ ಹೋದ್ರು. ಅಂದ್ರೆ ಲೆವೆಲ್ ಇದ್ದಿದ್ದನ್ನು ಅಂದಾಜಿಗೆ ಒಂದು 16 ಅಡಿ ಅಷ್ಟು ಆಳಕ್ಕೆ ತೆಗೆದ್ವಿ. ಹೌದು, ತೆಗೆದು ರೈತರ ಅದನ್ನೆಲ್ಲ ಸ್ವತಃ ದುಡ್ಡು ಕೊಟ್ಟು ಹೂಳನ್ನು ತುಂಬ್ಕೊಂಡು ಹೋದ್ರು. ಅಂದ್ರೆ JCBಯಿಂದ ಹೂಳು ಎತ್ತಿ ಅವ್ರ ಟ್ರ್ಯಾಕ್ಟ್ರಿಗೆ ತುಂಬುವಂಥ ಖರ್ಚನ್ನು ರೈತರೇ ಕೊಡಬೇಕು, ಯಾರು ಒಯ್ತಾರ ಅವರು. ಸೊ ಹಾಗಾಗಿ ಅದನ್ನೆಲ್ಲನೂ ವ್ಯವಸ್ಥಿತ ರೀತಿಯೊಳಗೆ ಮಾಡೋದಕ್ಕೆ ಸಾಧ್ಯ ಆಯಿತು. ಶಿರ್ಸಿ ಅವರು, ಶ್ರೀ ಶಿವಾನಂದ ಕಳವೆ ಅವರು ಇದಕ್ಕೆಲ್ಲನೂ ತಾಂತ್ರಿಕ ಮಾಹಿತಿ ಅಂದರೆ ಸಿಸ್ಟಮೆಟಿಕ್ ಆಗಿ ಹೆಂಗೆ ಆಗಬೇಕು ಅದೆಲ್ಲನೂ ಅವರೇ ಅದನ್ನು ಆಗಾಗ ಬಂದು ಮಾನಿಟರ್ ಮಾಡಿ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಅನುಕೂಲ ಮಾಡಿದರು. ಸೊ ಈಗ ಒಂದು 3ನೇ ಕೆರೆ ಮುಗೀತು. ಆಮೇಲೆ 2ನೇ ಕೆರೆ ಕೆಲಸ ಶುರು ಹಚ್ಕೊಂಡ್ವಿ. ಅದು ಅರ್ಧದಷ್ಟಾಗಿತ್ತು, ಮಳೆಗಾಲ ಬಂದ್ಬಿಡ್ತು, ಹಾಗಾಗಿ ಅದು ಪೆಂಡಿಂಗ್ ಇತ್ತು. ಆಮೇಲೆ ಕರೋನಾ ಎಲ್ಲ ಬಂದಿದ್ದಕ್ಕೆ ಅದು ಸ್ಟಾಪ್ ಇತ್ತು. ಒಂದು 3-4 ವರ್ಷ ಬಂದಿತ್ತು. ಈ ಕಳೆದ ವರ್ಷ ಮತ್ತೆ ರೈತರು ಎಲ್ಲ ಮಾಡೋಣ ಅಂತಂದ್ರು. ಸಿಸ್ಟಮೆಟಿಕ್ ಆಗಿ ಈಗ 2ನೇ ಕೆರೆದು ಹೂಳು ಎತ್ತೋ ಕೆಲಸ ಮುಗಿದೋಗಿದೆ. ಈಗ 1ನೇ ಕೆರೆ ಒಳಗೆ ಯಾವಾಗಲೂ ನೀರು ಇರೋದ್ರಿಂದ ನಮ್ಗೆ ಅಲ್ಲಿ ತೆಗಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಯಾವಾಗಲೂ ನೀರಿರುತ್ತೆ. ಸೊ ಇವು 3 ಕೆರೆಗಳನ್ನು ನಾವು ಹೂಳು ತೆಗ್ದೀವಿ. ತೆಗೆದಿದ್ರ ಪರಿಣಾಮ ಅಂತ ಹೇಳಿದ್ರೆ ಊರೊಳಗೆ ಅಂತರ್ಜಲ ಮಟ್ಟ ಬಹಳ ಮೇಲೆ ಬಂದ್ಬಿಟ್ಟದು. ಸುತ್ತಲೂ ಹಳ್ಳಿಗಳೊಳಗೂ ಹಂಗಾಗಿದೆ. ನಮ್ಮ ನರೇಗಲ್ಲು ಒಂದೇ ಅಲ್ಲ, ಸುತ್ತಲೂ ಒಂದು 5-6 ಹಳ್ಳಿಗಳು ಬರ್ತಾವೆ. ಎಲ್ಲ ಕಡೆಗೂ ಅಂತರ್ಜಲ ಮಟ್ಟ, ಬಾವಿ ಒಳಗೆ ನೀರು ನಾವು ನೋಡೇ ಗೊತ್ತಿಲ್ಲ. ಈಗ ಬಾವಿ ಒಳಗೆ ನೀರಿದ್ದಾವೆ. ಬೋರ್ವೆಲ್ಲು ರೀಚಾರ್ಜ್ ಅದು, ಎಲ್ಲ ಬೋರ್ವೆಲ್ ಬಂದಿದ್ದು ಸ್ಟಾರ್ಟ್ ಆಗ್ಬಿಟ್ಟು. ಈಗ ಹಂಗಾಗಿ ನರೇಗಲ್ಲಿಗೆ ಒಂದು ಸರ್ತಿ ಈ ಕೆರೆಗಳೆಲ್ಲ ತುಂಬಿಬಿಟ್ರೆ ಒಂದು 3-4 ವರ್ಷ ಮಳೆ ಆಗದೆ ಇದ್ರು ನಮಗೆ ನೀರಿನ ತೊಂದರೆ ಆಗೋದಿಲ್ಲ. ಈ ಥರ ಒಂದು ವ್ಯವಸ್ಥಿತ ಕೆಲಸ ಊರವರಿಂದ, ರೈತರ ಸಹಕಾರದಿಂದ ಎಲ್ಲ ಆಗ್ತದೆ. ಮತ್ತು ಮುಖ್ಯ ಅಂತ ಹೇಳಿದ್ರೆ ತರುಣರು ಇರುವಂಥವ್ರು ಅಕ್ಷರಶಃ ಪಾರ್ಟಿ ಇಲ್ಲಿ ಒಳಗಡೆ ತರಲಿಲ್ಲ, ಜಾತಿ ಪಕ್ಷ ಒಟ್ಟು ಪಂಗಡ ಏನೂ ತರಲಿಲ್ಲ. ಊರು ಅಂತಂದಾಗ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಮಾಡಿದ್ರು. ಹಾಗಾಗಿ ಈ ಕೆಲಸ ಸುಲಭ ಆಗಾಯ್ತು.
ಅದೇ ಊರಿಗಾಗಿ ಒಳ್ಳೆ ಚಿಂತನೆ ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸಿದ್ದು ಕೂಡಿ ಮಾಡಿದ್ದು ಬಹಳ ಮುಖ್ಯ ಇಲ್ಲಿ. ಬಹಳ ಮುಖ್ಯ. ಪ್ರತಿ ಹಳ್ಳಿಯಲ್ಲೂ ಆಗ್ಬೇಕಾದ ಕಾರ್ಯ ಅಂತ ನನಗೆ ಅನ್ಸುತ್ತೆ. ನನಗೆ ಇನ್ನೊಂದು ಪ್ರಶ್ನೆ ಬಂತು ನೀವು ಹೇಳ್ಬೇಕಾದ್ರೆ, ಈಗ ಮೂರನೇ ಕೆರೆಯಲ್ಲಿ ನೀರಿದೆ, ಮೊದಲನೇ ಕೆರೆಯಲ್ಲಿ ಯಾವ ನೀರಿರುತ್ತೆ? ಅಂದ್ರೆ ಇದು ಮೊದಲಿಗೆ ಯಾವ ಸ್ಥಿತಿಲಿ ಇತ್ತು? ಅಖಂಡವಾಗಿತ್ತಾ? 1960ರಲ್ಲಿ ಇದು ಒಂದೇ ಕೆರೆ ಇದ್ದಿದ್ದನ್ನ ಆಗ ದೊಡ್ಡಮೇಟಿ ಅಂದಾರಪ್ಪನವರು ಅಂತಿದ್ರು. ಅವರು ನಮ್ಮ ನೀರಾವರಿ ಮಂತ್ರಿ ಇದ್ರು, ಚಿಕ್ಕ ನೀರಾವರಿ ಮಂತ್ರಿ ಇದ್ರು. ಅವರು ಇಂಜಿನಿಯರ್ಗಳಿಂದ ಕಡೆಯಿಂದ ಪ್ಲಾನ್ ಮಾಡಿಸಿ ಒಂದೇ ಇದ್ಬಿಟ್ರೆ ಯಾವುದೋ ಒಂದ್ ಕಡೆಗೆ ನೀರು ಹೋಗಿ ನಿಂತ್ಕೊಂಡ್ ಬಿಡುತ್ತೆ, ಎಲ್ಲಾ ಕಡೆಗೂ ನಿಲ್ಲೋದಿಲ್ಲ, ಅದ್ ನೀರು ಹಿಂಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೆಚ್ಚಿನ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ. ಅದಕ್ಕೆ ಅವ್ರು ಪ್ಲಾನ್ ಮಾಡಿ ಇದನ್ನ 4 ಭಾಗ ಮಾಡಿಸಿದ್ರು. ಅದರ ನಂತರ ಇದು ಹಿಂಗೇನೆ ಇದೆ. 1960ರಿಂದಲೂ 4 ಭಾಗನೇ. ಸೊ ಇದು ಈಗ ಅಲ್ಲಲ್ಲೇ ನೀರು ನಿಲ್ಲೋದ್ರಿಂದ ನೀರು ನಿಲ್ಲುವಂತ ಪ್ರಮಾಣ ಹೆಚ್ಚಾಗ್ತದೆ. ಮತ್ತೆ ಗೌರ್ಮೆಂಟಿಗೆ ಇದನ್ನ ತೆಗೀರಿ ಅಂತ ಹೇಳಿದ್ರೆ ಅವ್ರದ್ದು 1 ಮೀಟರ್ ಮಾತ್ರ ತೆಗಿಯೋದು ಅವ್ರದ್ದು ರೂಲ್ಸ್. ಯಾವ್ದು ಕೆರೆ ಹೂಳು ತೆಗಿಯೋದಿದ್ರೆ 1 ಮೀಟರ್ ಮಾತ್ರ ತೆಗಿತಾರೆ. ನಾವು 16ರಿಂದ 18 ಅಡಿವರೆಗೂ ತೆಗ್ದಿದ್ದು ಉದಾಹರಣೆ. ಸೊ ಮ್ಯಾಕ್ಸಿಮಮ್ ನಾವೇನ್ ಅನ್ಕೊಂಡ್ವಿ, ತೆಗಿತಾ ಹೋಗೋದು, ಹೂಳು ತೆಗಿತಾ ಹೋಗೋದು, ಕೆಳಗಡೆ ಮಣ್ಣಿನ ರಚನೆ ಚೇಂಜ್ ಆಯ್ತು ಅಂದ್ರೆ ಅಲ್ಲಿಗೆ ಬಿಡೋದು. ಅಂದ್ರೆ ಒರಿಜಿನಲ್ ಡೆಪ್ತ್ ಏನಿತ್ತು ಅದು ಸಿಗ್ಲಿ ಅಂತ ಹೇಳಿ. ಹಂಗಾಗಿ ಅಷ್ಟು ತೆಗೆದು ಎಲ್ಲ ಮಣ್ಣನ್ನ ಮೇಲೆ ಹಾಕೊಂಡು ಮತ್ತೆ ಗಿಡಗಳನ್ನು ಹಚ್ಚಿದ್ವಿ. ಆದ್ರೆ ಈ ಕುರಿ ಮೇಯಿಸೋರು ಅವರೆಲ್ಲ ಇರ್ತಾರ, ಅವರು ಅದಕ್ಕೆ ಹೆಚ್ಚು ನಮ್ಗೆ ಅವಕಾಶ ಸಿಗ್ಲಿಲ್ಲ, ಅವ್ರು ಮೇಯಿಸ್ಕೊಂಡು ಹೋಗ್ಬಿಟ್ರು. ಈ ಸರ್ತಿ ಮತ್ತೆ ಅನ್ಕೊಂಡಿದ್ವಿ, ಈಗ ಕೆಲವೊಂದು ಈ ಫ್ಯಾನಿನ್ ಕಂಪ್ನಿಯವ್ರಿಗೆ ಇದನ್ನ ಕ್ಲೀನ್ ಮಾಡ್ಕೊಡೋದಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಕ್ಲೀನ್ ಮಾಡಿಕೊಟ್ರು ಅಂದ್ರೆ ಈ ಮಳೆಗಾಲಕ್ಕೆ ಎಲ್ಲ ಕಡೆಗೂ ಗಿಡ ಮರಗಳನ್ನ ಹಚ್ಚೋದು, ಅದನ್ನ ಇಡೀ 2 ವರ್ಷ ಕಾಪಾಡ್ಕೊಳ್ಳೋದು, ಆ ಒಂದು ವಿಚಾರ ಮಾಡಿದ್ವಿ. ನೋಡ್ಬೇಕು ಈಗ ಅದು ಸಾಧ್ಯ ಆಗ್ತದ. ನಿಮ್ಗೆ ಹೇಳ್ಬೇಕು ಅಂದ್ರೆ ಶಿವನಗೌಡ ಪಾಟೀಲ್ರು ಕಾಂಗ್ರೆಸ್ ಇಂದ ಅಧ್ಯಕ್ಷರು, ಬಸವರಾಜ್ ವಂಕಲ್ಕುಂಟಿ ಇಲ್ಲಿ ಬಿಜೆಪಿದು ಪ್ರಮುಖರಿದ್ದಾರೆ, ಅವರು ಮೇನ್ ಕಾರ್ಯಕರ್ತರು. ಹಿಂಗಾಗಿ ಇನ್ನೊಬ್ರು ಗುರುರಾಜ್ ಕುಲಕರ್ಣಿ ಅಂತಿದ್ದಾರೆ, ಅವ್ರು JDS ಇಂದ ಅಧ್ಯಕ್ಷರು. ಎಲ್ಲರೂ ಇದ್ರೊಳಗೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಈಗ ನೋಡಿ, ಈಗ ಸಮಿತಿ ಒಳಗೆ 12 ಜನ ಇದ್ದಾರಂದ್ರು, ಅವರು ವೈಯಕ್ತಿಕವಾಗಿ ಬೇರೆ ಬೇರೆ ಕಾರ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರ ಕ್ಷೇತ್ರನೇ ಬೇರೆ ಅಥವಾ ಅವರು ಕೆಲಸ ಮಾಡೋ ಪ್ರವೃತ್ತಿನೇ ಬೇರೆ. ಆದರೆ ಊರು ಅಂತ ಬಂದಾಗ ಎಲ್ಲರ ಕೈ ಜೋಡಿಸಿ ಮಾಡೋದಿದೆಯಲ್ಲ, ಆ ಪ್ರಯತ್ನವೇ ಇಲ್ಲಿ ನಮಗೆ ಈ ಬಿಸಿಲಲ್ಲಿನ ನೀರು ಕಾಣ್ತಾ ಇದೆ. ಅಂದರೆ ಇಂಥ ಪ್ರಯತ್ನಗಳು ಬಹಳ ಭಾಳ ಮುಖ್ಯ. ನನಗೊಂದು ಕುತೂಹಲ ಬರುತ್ತೆ, ಈಗ ನೀವು 12 ಜನ ಸೇರಿ ಯಾರದೋ ಸಲಹೆ ಬಂದಾಗ ಅದನ್ನು ಕೈ ಜೋಡಿಸಿ ಮುಂದುವರಿಸಿಕೊಂಡು ಇಷ್ಟು ವರ್ಷ ಬರ್ತಾ ಇದ್ದೀರಾ. ಇದಕ್ಕೆ ಮತ್ತು ಊರಿನ ಜನ ಹೇಗೆ ಸಪೋರ್ಟು, ಮತ್ತು ಯುವಕರು ಮುಖ್ಯವಾಗಿ ಅವ್ರಿಗೇನಾದರೂ ಒಂದು ಉತ್ಸಾಹ ಪ್ರೇರಣೆ ಬಂದು ಅವರಿಂದ ಏನೋ ಸಲಹೆಗಳು ಬಂದಿದ್ದಾವ? ನೋಡಿ, ಇದು ನಾವು ಈಗ 8 ವರ್ಷದಿಂದ ನಾವು ದ್ಯಾಮವ್ವನ ಗುಡಿ ಜಾತ್ರೆ ಮಾಡಬೇಕಾದ್ರೆ ನಾವು ಕೆಲವೊಂದಿಷ್ಟು 4-5 ಮಂದಿ ಯುವಕರೆಲ್ಲ ಕೂಡ್ಕೊಂಡು ಯಾವ ಥರ ಮಾಡಬೇಕು, 11 ದಿನದ ಕಾರ್ಯಕ್ರಮವನ್ನು ಯಾವ ಥರ ನಡೆಸಬೇಕು ಅನ್ನುವಂಥ ವಿಚಾರ ವಿನಿಮಯ ಮಾಡಿದಾಗ, ಇಲ್ಲ ನಾವು ರೈತಾಪಿ ಜನ ಇರೋದ್ರಿಂದ ರೈತರಿಗೆ ಅನುಕೂಲ ಆಗುವಂಥ ನಾವು ಕೆಲಸವನ್ನು ಮಾಡಬೇಕಾಗತ್ತೆ ಅಂತಂದು ದಿವಸಕ್ಕೆ 1 ತಾಸು ರೈತರ ಅನುಭವದ ರೈತರು ಬಂದು ಅಲ್ಲೇ ವಿಚಾರ ವಿನಿಮಯ ಮಾಡ್ಕೊಳ್ಳುವಂಥದ್ದು, ಅಥವಾ ಸೈಂಟಿಸ್ಟು ಅಥವಾ ಅಗ್ರಿಕಲ್ಚರ್ ಸೈಂಟಿಸ್ಟು ಅವರೆಲ್ಲ, ಹಿಂಗಾಗಿ 11 ದಿನದ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡ್ವಿ. ಅದಕ್ಕೆಲ್ಲ ಜಗದೀಶ್ ಅಂಕನಗೌಡರು ಅವರು ನಮ್ಮ ಟೀಮ್ ಎಲ್ಲ ಭಾಳ ಸತತ ಪ್ರಯತ್ನದಿಂದ ಒಳ್ಳೆಯ ಒಂದು ವಿಚಾರವನ್ನು ನಾವು ಅಲ್ಲೇ ಹಿರೇಮಠದ ಅಜ್ಜವರ ಒಂದು ನೇತೃತ್ವದಲ್ಲಿ ನಾವು ಕೆಲಸ ಮಾಡಿದ್ವಿ. ಅದಕ್ಕೆ ಎಲ್ಲ ಸ್ಪಂದನೆ ಹೆಂಗಾಯಿತು ಅಂತಂದರೆ, ಯುವಕರಲ್ಲಿ ಒಂದು ಒಕ್ಕಟ್ಟು ಐತಿ. ಅದನ್ನು ಯಾವ ಥರ ಈಗೆಲ್ಲ ನಾವು ಎಲ್ಲ ರೀತಿಯಿಂದ ನಾವು ಎಲ್ಲರೂ ಕೂಡ್ಕೊಂಡು ಯಾವ ಜಾತಿ ಭೇದ ಎಲ್ಲ ಬಿಟ್ಟು ನಾವು ಒಂದಾಗಿ ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಅಲ್ಲಿ ಕೊಟ್ಟಾಗ ಅದಕ್ಕೆ ಸ್ಫೂರ್ತಿಯಾಗಿ ಸಿಕ್ಕಿದ್ದೆ ನಮ್ಮ ಹಿರೇಕೆರೆ ಹೂಳು ಎತ್ತೋದು ಕಾರ್ಯಕ್ರಮಕ್ಕೆ. ಅದಕ್ಕೆಲ್ಲ ಯುವಕರು ಮತ್ತು ಎಲ್ಲ ನಮ್ಮ ರೈತಾಪಿ ವರ್ಗ ಜನರು ಬಂದು ಪ್ರತಿಯೊಂದು ಟ್ರಿಪ್ಪಿಗೂ 70 ರೂಪಾಯಿದ ಹಂಗೆ ಅವರು ರೊಕ್ಕ ಕೊಟ್ಟು ಒಂದು ಟ್ರಿಪ್ ಮಣ್ಣನ್ನು ಹೋದ್ರು. ಫಲವತ್ತಾದಂಥ ಮಣ್ಣು, ಅದನ್ನು ಹೋಗಿ ಹೊಲಕ್ಕೆ ಹಾಕಿದ್ರೆ ಒಳ್ಳೆ ಪೀಕ್ ತರುವಂಥ ಒಂದು ಮಣ್ಣನ್ನು ಸಿಕ್ತು, ಅವ್ರಿಗೆ ಕಡಿಮೆ ಖರ್ಚಿನಲ್ಲಿ ಸಿಕ್ತು, ನಮ್ಮ ಹೂಳು ಎತ್ತುವಂಥ ಕೆಲಸನೂ ಆಯಿತು. ಇದು ಮಕ್ಕಳಲ್ಲಿ ನೈತಿಕ ಸೌಜನ್ಯತೆ, ನೈತಿಕ ಮಟ್ಟ ಹೆಚ್ಚಿಗೆ ಆಗಬೇಕು ಅನ್ನೋ ಸಂಬಂಧ ಧ್ವನಿ ಸಮೂಹದವರು ಅರಳು ಯೋಜನೆ ಅನ್ನೋದನ್ನು ಇಲ್ಲಿ ನಮ್ಮ ಕನ್ನಡ ಶಾಲೆ ಸ್ಕೂಲ್ನಲ್ಲಿ 2 ಮತ್ತು ರೇಣುಕಾಚಾರ್ಯ ಸ್ಕೂಲ್ನಲ್ಲಿ ಅಲ್ಲಿ 1, 3 ಕಡೆ ಈಗ ನಡೀತಾ ಇದೆ. ಅದರ ನಾನು ಬ್ಯಾಕಪ್ ತೊಗೊಂಡಾಗ ಈಗ ನನ್ನ ಒಂದಿಷ್ಟು ಟೀಚರ್ಸ್ ಮನೆಗೆ ಮಕ್ಕಳು ಸತೆ ಬರ್ತಾ ಇದ್ದಾರೆ. ಮಕ್ಕಳು ಬಂದು, ಇಲ್ಲ ನಾವು ಇಂಥ ಟೀಚರ್ ನೀವು ನಮ್ಮ ಟ್ಯೂಷನ್ ಹೇಳ್ರಿ ಅಂತ ಕೇಳ್ಕೊಂಬಂದಿದ್ದು ಉಂಟು. ಆಮೇಲೆ ರಜಾ ಮಜಾ ಅನ್ನುವಂಥ ಪತ್ರಿಕೆಯನ್ನ ತಮ್ಮ ಧ್ವನಿ ಸಮೂಹದವರು
ಫ್ರೀಯಾಗಿ ಹಂಚುತ್ತೀನಿ ಅನ್ನುವಂಥದ್ದನ್ನು ವಿಷಯ ಪ್ರಸ್ತಾಪ ಆದಾಗ ನಿನ್ನೆ ಸಹಿತ ಮಕ್ಕಳು ಬಂದಿದ್ದರು, ಅದು ಅಡ್ರೆಸ್ ಕೊಡ್ರಿ ನಾವು ಟಪಾಲ್ ಹಾಕ್ತೀವಿ, ನಮ್ಮ ಎಲ್ಲ ಓದುವಂಥ ಇದು ಹವ್ಯಾಸ ಐತಿ, ನಾವು ಇದು ಮಾಡ್ತೀವಿ ಅಂತ. ಇದು ಏನೈತೆ ಅಂತಂದ್ರೆ ಮಕ್ಕಳಲ್ಲಿಯೂ ಸಹಿತ ಪರಿವರ್ತನೆ ಕಾಣಕಂತೈತೆ ಅನ್ನೋದನ್ನು ನಾನು ಈ ಒಂದು ವಿಷಯದಲ್ಲಿ ನಾನು ಹೇಳ್ಬೋದು ಅಂತ ಅನಿಸ್ತದೆ. ಖಂಡಿತ ಖುಷಿ ಆಗುತ್ತೆ ಸರ್. ನಮಗೊಂಥರ ಇನ್ನೂ ಕುತೂಹಲ ಮೂಡುತ್ತೆ, ಇನ್ನೂ ಆಳವಾಗಿ ತಿಳ್ಕೊಬೇಕಂತ ಅನಿಸ್ತಾ ಇದೆ. ಈ ಕಾರ್ಯ ಎಲ್ಲ ಮಾಡಿದಾಗ ಅಂದರೆ ಒಂದು ನರೇಗಲ ಗ್ರಾಮಕ್ಕೋಸ್ಕರ ನೀವೆಲ್ಲ ಕೈ ಜೋಡಿಸಿ ಮಾಡಬೇಕಾದ್ರೆ ಕೆರೆದಾಗಲಿ ಅಥವಾ ಶೈಕ್ಷಣಿಕವಾಗಿ ಒಂದು ಯೋಜನೆ ತಂದಿದ್ದಾಗಲಿ ಅಥವಾ ಒಂದು ಸಾಮಾಜಿಕ ಕಾರ್ಯ ಆಗಲಿ ಅಥವಾ ಗ್ರಾಮ ದೇವತೆ ಒಂದು ಉತ್ಸವ ಆಗಲಿ ಮಾಡಿದ್ದು ಸರಿಯಾದ ಕೆಲಸ ಮಾಡ್ತಿದ್ದ ಅನಿಸಿತ್ತು. ಇದೆಲ್ಲ ಕೆಲಸ ನೋಡ್ತಾ ಇರ್ಬೇಕಾದ್ರೆ ನಿಮ್ಮ ಸುತ್ತಮುತ್ತ ಗ್ರಾಮದವ್ರು ಯಾವ ಥರ ಒಂದು ಸ್ಪಂದನೆ ಇತ್ತು, ಅವ್ರಿಗೇನಾದ್ರು ಇವು ಕೆಲಸಗಳು ಅವ್ರಿಗೆ ಕಿವಿಗೆ ಬಿದ್ದಿದ್ದು ಉಂಟಾ, ಆಮೇಲೆ ಇದು ನೋಡಿಕೊಂಡು ಪ್ರೇರಣೆಯಾಗಿ ಅವ್ರು ಯಾರಾದರೂ ಶುರು ಮಾಡಿದ್ದು ಉಂಟಾ ಅಂತ, ಅದು ಭಾಳ ಮುಖ್ಯ ಆಗುತ್ತೆ. ಈ ವಿಷಯದಲ್ಲಿ ನಾನು ಹೇಳ್ಬೋದು, ನಮ್ಮ ಲಿಂಗೈಕ್ಯ ಡಾಕ್ಟರ್ ಅನ್ನದಾನೇಶ್ವರ ಸ್ವಾಮಿಗಳು ನಾವು ಕೆರೆಗಳನ್ನು ಹೂಳೆತ್ತು ಸಮಯದಾಗ ನಮ್ಮ ಪ್ರೋತ್ಸಾಹ ಕೊಟ್ಟವರು ಅವರು. ಇನ್ನು ಹೂಳು ಎತ್ತಬೇಕಾದ್ರೆ ನಾವು ದುಡ್ಡು ಬೇಡ ಅಂತಂದ್ವಿ. ಇಲ್ಲ, ನನ್ನ ಆಶೀರ್ವಾದ ರೂಪದಾಗ ನಾನು ಕೊಡ್ತಾ ಇದ್ದೀನಿ, ಇದನ್ನ ನೀವು ಕೆರೆಗೆ ಮುಂದೆ ಬರ್ತದು ಉಪಯೋಗ ಬರ್ತದೆ, ನಿಮ್ಗೆ ಅದನ್ನ ಉಪಯೋಗ ಮಾಡ್ಕೊಡ್ರಿ ಅಂತ 1 ಲಕ್ಷ ರೂಪಾಯಿ ಅವರು ಕೊಟ್ರು ನಮ್ಮ ನೆಲ ಜಲ ಸಂರಕ್ಷಣೆ ಸಂಸ್ಥೆಗೆ. ಅದನ್ನ ನಾವೇನಾದ್ರು ಮಲ್ಲಿಕಾರ್ಜುನ ಶಿವಾಚಾರ್ಯ ಅಕೌಂಟಿನಲ್ಲಿ ಇಟ್ಟು ಅಲ್ಲೇ ಅದು ಉಪಯೋಗದ ಮಾಡ್ಬೇಕು ಅಂತ ಅಲ್ಲೇ ಅವ್ರ ಹತ್ರ ಕಾದಿರಿಸಿದ್ವಿ. ಅದಾದ ಮೇಲೆ ಹೊಂಡಗಳನ್ನ ಕ್ಯಾಚ್ಮೆಂಟ್ ಏರಿಯಾದ ಸ್ವಚ್ಛತೆ ಮಾಡುವ ಮುಂದೆ ನಾವು ಅದನ್ನ ಬಳಸ್ಕೊಂಡಿದ್ದು ಉಂಟು. ಇದಕ್ಕೆಲ್ಲ ನಮ್ಮ ಡಾಕ್ಟರ್ ಅಭಿನವ ಇದು ಲಿಂಗೈಕ್ಯ ಅನ್ನದಾನ ಸ್ವಾಮಿಗಳು ಪ್ರತಿಯೊಂದನ್ನು ನಮ್ಮ ನರೇಗಲ್ಲದ ಕೆರಿ ಹೂಳು ಹೇಳ್ತು ವಿಷಯವನ್ನ ಆಲ್ಮೋಸ್ಟ್ ಬಹಳ ನಮ್ಮ ಕರ್ನಾಟಕದಲ್ಲೇ ಹೇಳುವಂತ ಕೆಲಸ ಆಯ್ತು. ಅದನ್ನು ಪ್ರೇರಣೆಗೊಂಡು ಆಗಿದ್ದು ಉಂಟು. ಕೆರೆ ಸ್ವತಃ ಎಲ್ಲ ರೈತ ವರ್ಗದವರು ನರೇಗಲ್ಲ ಹಿಂಗಾಗೈತೆ ಅಂತ ಬಂದು ವಿಸಿಟ್ ಕೊಟ್ಟಿದ್ದು ಉಂಟು. ನೋಡ್ಕೊಂಡು ಇದೆಲ್ಲ ಬಹಳ ಒಂದು ಒಳ್ಳೆ ರೀತಿಯಿಂದ ಪ್ರೇರಣೆ ಆಗೈತೆ ಅನ್ನೋದನ್ನ ನಾನು ಇದು ಒಳ್ಳೆ ರಿಸಲ್ಟ್ ಕೊಟ್ಟೈತೆ ಅಂತ ನಾ ಹೇಳ್ಬೋದು. ಒಂದು ನಿಮ್ಮ ವಿಚಾರ ಸ್ಪಂದನೆಗಳು ಪ್ರೋತ್ಸಾಹ ಖಂಡಿತ ಸಿಕ್ಕಿದ್ದಾವೆ. ಇದು ತುಂಬ ಒಳ್ಳೆಯದು, ಅಗತ್ಯ ಇರೋದು. ಖಂಡಿತ ಆ ಕೆಲಸ ತಾನಾಗೆ ಆಗುತ್ತೆ. ಇದ್ರ ಜೊತೆಗೆ ನನಗೆ ಇನ್ನೊಂದು ಪ್ರಶ್ನೆ ಬಂತು. ಪ್ರೋತ್ಸಾಹ ಅಂತ ಬಂದಾಗ ಈಗ ಸರ್ಕಾರದ ಯೋಜನೆಗಳು ಇದ್ದಾವೆ. ಈಗ ಕರ್ನಾಟಕ ಕೆರೆ ಸಂರಕ್ಷಣಾ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಂತ ಇದೆ, ಅದರಲ್ಲಿ ಕೆರೆ ಸಂಜೀವಿನಿ ಅಂತ ಒಂದು ಯೋಜನೆ ಇದೆ. ಈ ಮೂಲಕ ಏನಾದ್ರು ಸಹಾಯ ಆಯಿತಾ ಸರ್ಕಾರದ ಯೋಜನೆಗೆ? ಈ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಇಲ್ಲಿ ನಗರಸಭೆ ಅಧಿಕಾರಿಗಳು, ಆಮೇಲೆ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳದ್ದು ಇಷ್ಟು ಸಪೋರ್ಟ್ ಇತ್ತು ಅಂದ್ರೆ ನಮ್ಮ ಈ ಕೆರೆ ತೆಗಿಯೋದಕ್ಕೆ ಸ್ವತಃ ಅವರು 3-4 ಸರ್ತಿ ಇಲ್ಲಿ ವಿಸಿಟ್ ಮಾಡಿದ್ರು. ಅವ್ರು ಬರ್ತಾ ಎಲ್ರನ್ನೂ ಕರ್ಕೊಂಡೇ ಬರ್ತಿದ್ರು. ಆಫೀಸರ್ಸ್ ಹಿರೇಮಠ ಅಂತ ಹೇಳಿ MG ಹಿರೇಮಠ ಹಿಂಗೇನೋ ಜಿಲ್ಲಾಧಿಕಾರಿಗಳು ಅವರು ಬೆಳಗಾವಕ್ಕೆ ಈಗ ಪ್ರಾಜೆಕ್ಟ್ ಡೈರೆಕ್ಟರ್ ಅಂತಂದು PD ರುದ್ರೇಶ್ ಸರ್ ಒಳ್ಳೆ ಆಫೀಸರ್ಸ್ ಅವರೆಲ್ಲ ಬೆನ್ನೆಲುಬಾಯಿ ನಿಂತರು. ಒಂದೇಕು ನಮಗೂ ಒಂದು ಸ್ವಲ್ಪ ಕಿರಿಕಿರಿ ಅನಿಸ್ತು. ತೆಗಿ ಮುಂದೆ ಆ ನಿಗಮದವ್ರು ಬಂದರು, ಈ ನಿಗಮದವ್ರು ಬಂದರು, ಅದನ್ನ ಯಾಕೆ ತೆಗಿಯಾಕತ್ತೀರಿ, ನೀವು ಯಾಕೆ ತೆಗಿಯಾಕತ್ತೀರಿ ಅಂದ್ರೆ ಅವಾಗ ಹೇಳಿದ್ರು ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ಎಲ್ಲ ಹಂಗೆ ವಿಘ್ನಗಳು ಬರ್ತಾವೆ, ನಾವಿರ್ತೀವಿ ತಮ್ಮ, ನೀವು ಪಾರದರ್ಶಕವಾಗಿ ಒಂದು ಯುವಕರ ಪಡೆ ತಯಾರಾಗಿರಿ, ನೀವು ಮಾಡ್ರಿ ಅಂತಂದು ಜಿಲ್ಲಾಧಿಕಾರಿಗಳಾಯ್ತು, PD ಅವರಾಯ್ತು ಎಲ್ಲ ಬೆನ್ನೆಲುಬಾಯಿನ ನಿಂತರು. ನಿಷ್ಪಕ್ಷಪಾತವಾಗಿ ಒಂದು ಏನಾದರೂ ಒಂದು ಕಾರ್ಯ ಮಾಡಿ ನಾವು ತೋರಿಸ್ಬೇಕಂತ ನಾವು ಇದು ಪ್ರತಿಯೊಬ್ಬ ಯುವಕರು ಬಂದಿರ್ತಿದ್ರು. ನಮ್ಮ ಕೆರೆ ಹೂಳು ತೆಗಿಯಾಕತ್ತಾರ ಅಂದ್ರ ಊರಾಗ ಓನ್ಯಾಗ ಹುಡ್ರು ಕಟ್ಟಿಗೆ ಯಾರು ಕುಂದಿರ್ತಿದ್ದಿಲ್ಲ. ಎಲ್ಲರೂ ಕೆರೆಯಾಗ ಹೂಳು ತೆಗಿಯಾಕತ್ತಾರ ಅಲ್ಲಿ ನಿಂದ್ರು ನಡ್ರಿ, ಎಲ್ಲಾರು ಬಂದಾಗ ಅದು ಒಂದು ಮನೆ ಸೈನ್ಯದ ಕೆಲಸ ಆದಾಗ ಆಗ್ಬಿಡುದು. ಇದನ್ನ ಇವತ್ತಿನ ಮಾಡೋದು ನಾಳೆ ನಂತರ ಕಟ್ಟಡ ಕಾರ್ಮಿಕರು ಇಲ್ಲೊಂದು ಒಳಗಟ್ಟಿ ಕಟ್ಟಬೇಕಾಗಿತ್ತು. ಒಳಗಟ್ಟಿ ಕಟ್ಟಬೇಕು ನಾವು, ಅದಕ್ಕೆ ರೊಕ್ಕ ಇಲ್ಲಿಂದ ತರ್ತಾರೆ, ಅದು ಒಂದು 4-5 ಲಕ್ಷ ರೂಪಾಯಿ ಖರ್ಚಾಗೋದಿತ್ತು. ಅದು ರೊಕ್ಕ ಇಲ್ಲಿಂದ ತರ್ಬೇಕು, ನಾವೆಲ್ಲರೂ ಬರೀ ಕೈಲೇನ ನಾವು ಕೆಲಸ ಮಾಡಕತ್ತೀವಿ. ಮತ್ತೆ ದುಡ್ಡು ಹೆಂಗೆ ತರೋದ್ರಿ ಅಂದ್ಕೊಳ್ಳೇನ ಅವರು ಕಟ್ಟಡ ಕಾರ್ಮಿಕದವ್ರು ಮುಂದೆ ಬಂದ್ರು. ಅಂದ್ರೆ ನಮ್ಮೂರಾಗ ಮೇಜರ್ ಒಂದು ಕಟ್ಟಡ ಕಾರ್ಮಿಕರು ಒಂದು ದೊಡ್ಡ ಗುಂಪು ಐತಿ. ಕನಿಷ್ಠ ಒಂದು 500-600 ಮಂದಿ ಕುಶಲಕರ್ಮಿಗಳದಾರ, ಭಾರಿ ಎಕ್ಸ್ಪರ್ಟ್ ಅದಾರ. ಅವ್ರು ಏನಂದ್ರು ಬಂದು ಅವರು ಅಪ್ರೋಚ್ ಆದ್ರು, ಸರ್ ನೀವು ಹಿಂಗೆ ಒಳಗಟ್ಟಿ ಕಟ್ಟಕ್ಕೆ ವಿಚಾರ ಮಾಡಕತ್ತೀರಂತ, ನಾವು ಉಚಿತವಾಗಿ ಸೇವೆ ಕೊಡ್ತೀವ್ರಿ, ಎಲ್ಲಿ ಕಟ್ಟಬೇಕು ಹೇಳ್ರಿ ಅಂದ್ರು. ಮತ್ತೆ ಅವರು 15 ದಿನ ನಿಂತು ಅಗದಿ ವೆಲ್ ಇಕ್ವಿಪ್ಡ್ 2-3 ಫುಟ್ ಗಾಡಿ ಕಟ್ಟಿ ಎಲ್ಲ ಕಟ್ಟಡ ಕಾರ್ಮಿಕರು ಬಂದರು ಇಲ್ಲಿ ಒಳಗಟ್ಟಿ ಕಟ್ಟಿ ಕೊಟ್ರ. ಎಲ್ಲರೂ ಗೌಂಡಿ ಯಾರು ಆಯ್ತು, ಬಾರ್ಬೆಂಡರ್ ಆಯ್ತು, ನಂತರ ಅವ್ರ ಕೈಯಾಗಿ ಹೆಲ್ಪರ್ ಸಮೇತ ತಾವ ಕರ್ಕೊಂಡ್ಬಂದ್ರು. ಒಳ್ಳೆ ಕೆಲಸ ಮಾಡಿದ್ರೆ. ಪ್ರತಿಯೊಬ್ಬ ನೆರೆಗಲ್ಲದ ಎಲ್ಲರದು ಇದ್ರಾಗ ಕಾಂಟ್ರಿಬ್ಯೂಷನ್ ಐತಿ. ಅಂದ್ರೇನು, ಎಲ್ಲರ ಶಕ್ತಿ ಇದ್ರಾಗ ಅಡಗೈತಿ. ಅದಕ್ಕೆ ಎಲ್ಲರೂ ಕೂಡಿ ಇದನ್ನ ಒಂದು ಪ್ರಾಜೆಕ್ಟ್ ಮಾಡಿದ್ರ ನಂತರ ಒಂದು ನೀತಿ ಪಾಠ. ನಾವು ಒಮ್ಮಿಗೆ ಈಗೇನು ನಾವು 3 ವರ್ಷ ಶ್ರಮ ಪಟ್ಟಿವಲ್ಲ, ಇದು 30 ವರ್ಷ ಇದ್ರ ಫಲ ಉಣ್ಣತ್ತೀವಿ ನಾವು. ಖಂಡಿತ ಸರ್, ಖಂಡಿತ. ನಂತರ ಈಗ ಇಷ್ಟು ಬಿಸಿಲಾಗ ನೀವು ನೋಡ್ತೀರಿ ಬೆಂಗಳೂರವ್ರು ನೀರು 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 ಅಂತಾರ. ನಮ್ಮೂರಾಗ ಯಾರು ನೀರು ಅಂತ ಒಂದು ಕೊಡ ಇಟ್ಕೊಂಡು ಹೊರ ಬರೋದಿಲ್ಲ. ದಿನ ನೀರು ಬರ್ತಾರೆ ನಮ್ಮೂರಾಗ, ದಿನ ಬರ್ತಾವು. ಅಲ್ಲ ಖಂಡಿತ ಸರ್. ನನಗೆ ಅನ್ಸಿದ್ದಿಲ್ಲಿ ಒಂದು ಮಾತು ನೆನಪಾಗುತ್ತೆ. ನಮ್ಮ ದೀಪಗಳೇ ಜಗತ್ತನ್ನು ಬೆಳಗ್ತಾ ಇರೋದು.
ನಮ್ಮಲ್ಲಿರೋ ದೀಪಗಳು ಎಲ್ಲ ಪ್ರತಿಯೊಬ್ಬರಲ್ಲೂ ಒಂದು ದೀಪ ಇದೆ. ಆ ದೀಪನೇ ಜಗತ್ತು ಬೆಳಗ್ತಾ ಇರೋದು. ಅದರಿಂದ ನಾವೇ ಸರ್ಕಾರ, ನಾವೇನು ಮಾಡ್ತೀವೋ ಅದೇ ಸರ್ಕಾರದ ಒಂದು ಹೆಜ್ಜೆ, ಮೊದಲೇ ಹೆಜ್ಜೆ. ಅದಕ್ಕೆ ಸ್ಪಂದನೆಗಳು ಬರ್ತವೆ ಅಂತೀನಿ. ಮುಂದಿನ ಪ್ರಶ್ನೆ ಸರ್, ಈಗ ಪರಿಸರ ದೃಷ್ಟಿಯಿಂದ ಕೆಲವು ಗಿಡಗಳು ಹಾಕಿದ್ರಿ ಅಂತಲೂ ಹೇಳಿದ್ರಿ. ಆ ಹಿನ್ನೆಲೆ ಸ್ವಲ್ಪ ನೀವು ಹೇಳ್ಬೋದು, ಆ ಒಂದು ಅನುಭವ, ಗಿಡಗಳು ಹಾಕಿದ್ದು, ಸಸ್ಯಗಳು ತಂದಿದ್ದು. ಗಿಡಗಳನ್ನ ಇವ್ರು ಫಾರೆಸ್ಟ್ ಆಫೀಸರ್ಸ್ ಬಂದು ಹಚ್ಚಿದ್ರು. ಹಾಂ, ನಮಗೊಂದು ಸ್ವಲ್ಪ ಸಮಸ್ಯೆಗಳೇನಾಯ್ತಂದ್ರೆ, ನಾವು ಒಡ್ಡಿನ ಮೇಲೆ ಗಿಡಗಳನ್ನು ಹಚ್ಚಿದ್ವಿ. ನಮ್ಮ ಕೆರೆಯಲ್ಲಿ ನೀರಿತ್ತು ಖರೆ, ಆದ್ರೆ ಆ ಕೆರೆನ ಪಂಪ್ ಮಾಡಿ ನಾವು ಆ ಗಿಡಗಳಿಗೆ ನೀರು ಉಣಿಸ್ಬೇಕಾದ್ರೆ ಅದಕ್ಕೆ ಪವರ್ ಕನ್ಸಂಪ್ಷನ್ ಅಂತ ಬೇಕು, ಪೈಪ್ಲೈನ್ ಅಂತ ಬೇಕು, ಮೋಟರ್ ಅಂತ ಬೇಕು. ಅವಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನಮಗೊಂದು ಸ್ವಲ್ಪ ತೊಂದರೆ ಆಯಿತು. ಈ ಸರಿಗೆ ನಾವು ಗಿಡಗಳನ್ನು ಹಚ್ತೀವಿ. ಅಷ್ಟೊತ್ತಿನೊಳಗೆ ಏನಾದ್ರು ಸರ್ಕಾರದವರು ಅದಕ್ಕೇನೋ ವ್ಯವಸ್ಥೆ ಮಾಡಿಕೊಟ್ರೆ ಸರ್ಕಾರದ ಅನುದಾನದೊಳಗೆ ಮಾಡ್ತೀವಿ. ಇಲ್ಲಿಕಂದ್ರೆ ನಾವು ಕಾಂಟ್ರಿಬ್ಯೂಷನ್ ಮಾಡ್ಬೇಕಂತ ನಾವು ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಒಮ್ಮೆ ಅಭಿವೃದ್ಧಿ ಕಡೆಗೆ ಹೆಜ್ಜೆ ಇಟ್ಟಿವಿ ಅಂದ್ಬೇಕ ಹಿಂದೆ ಸರಿಯಾದ ಪ್ರಶ್ನೆ ಇಲ್ಲ. ಅದು ಕರೆಕ್ಟ್ ನಮಗೆ ಬರುತ್ತೆ, ನೆರೆಗಲ್ ಗ್ರಾಮದ ಯುವಕರಿಗೇನೆ ಬರುತ್ತೆ ಅದು ಕರೆಕ್ಟ್. ನಾವು ಇದನ್ನು ಮಾಡಬೇಕಾದ್ರೆ ಒಂದು ಡಿಸೈಡ್ ಮಾಡಿದ್ವಿ, ಯಾರ ಕಡೆಯಿಂದನೂ ಒಂದು ರೂಪಾಯಿನೂ ನಾವು ದುಡ್ಡನ್ನು ಕಲೆಕ್ಟ್ ಮಾಡುವಂಗಿಲ್ಲ. ಕೊನೆವರೆಗೂ ನಾವು ಕಲೆಕ್ಟ್ ಮಾಡಿಲ್ಲ. ಒಂದು 2-3 ಜನ ದುಡ್ಡು ಕೊಟ್ಟರು ತಾವಾಗಿ ಬಂದು ಅಂದ್ರೆ ಅದನ್ನ ನಾವು ಹಿರೇಮಠದ ಸ್ವಾಮೀಜಿ ಅವ್ರ ಅಕೌಂಟಿಗೆ ಹಾಕಿದ್ವಿ. ಅಲ್ಲಿಂದ ಯಾರಿಗೆ ಪೇಮೆಂಟ್ ಮಾಡಬೇಕು ಅದನ್ನ ಚೆಕ್ ಥ್ರೂನ ಪೇಮೆಂಟ್ ಮಾಡಿಸಿದ್ವಿ. ಅಂದ್ರೆ ಈ ಮೇಲಿಂದು ಇದನ್ನ ಲೆವೆಲ್ ಮಾಡ್ಬೇಕಾದ್ರೆ, ಆಮೇಲೆ ನೀರಿನ ಹರಿವು ಎಲ್ಲಿ ಬರ್ತತಿ, ಕ್ಯಾಚ್ಮೆಂಟ್ ಏರಿಯಾ ಕ್ಲೀನ್ ಮಾಡ್ಬೇಕಾದ್ರೆ ಅದು 2-3 ಕಡೆಯಿಂದ ಬರ್ತದೆ, 1000 ಎಕರೆ ಜಾಗದಿಂದ ಬರ್ತದೆ. ಅದನ್ನ ಮಾಡ್ಬೇಕಾಗಿದ್ದ ಹೆಂಗಂದ್ರೆ ಮಳೆ ಬಂದಿರ್ಬೇಕಿದ್ರೆ ನಾವು ಹೊರಗೆ ಹೋಗ್ಬೇಕು, ಮಳೆ ನೀರು ಬರ್ತಿರ್ಬೇಕಿದ್ರೆ ಎಲ್ಲಿ ಅದಕ್ಕೆ ಅಡೆತಡೆ ಐತಿ ನೋಡಿ ಅದನ್ನ ಕ್ಲೀನ್ ಮಾಡ್ಬೇಕು. ಹಂಗ ಮಾಡೋದಕ್ಕೆ ಆ ದುಡ್ಡನ್ನು ಉಪಯೋಗ ಮಾಡ್ಕೊಂಡ್ವಿ. ಮತ್ತು ಬಹಳ ಒಳ್ಳೆ ರೀತಿಯಿಂದ ಒಂದೇ ಮಳೆಗಿನ ಎಲ್ಲ ತುಂಬ್ಕೊಂಡ್ಬಿಟ್ರು. ಇದು ಒಂದು ನಮಗೆ ಖುಷಿನೂ ಕೊಡ್ತು. ಇದನ್ನ ನೋಡಿ ಅಭಿನವ್ ಅನ್ನದಾನ ಸ್ವಾಮಿಗಳು ಅವ್ರಿಗೆ ತೀರಿ ಹೋಗ್ಯಾರ. ಅವರು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲಾ ಕಡೆಗೂ ಹೇಳೋರು, ನರೇಗಲ್ಲೊಳಗೆ ಹುಡುಗ್ರು ಹಿಂಗ್ ಮಾಡಾರೆ, ಹೋಗಿ ನೋಡ್ಕೊಂಡ್ ಬರ್ರಿ, ಏನ್ 1 ಪೈಸಾ ಖರ್ಚು ಇಲ್ದ ಮಾಡ್ತಾರ ಅವ್ರು, ಮಾಡಕ್ ಸಾಧ್ಯ ಐತಿ, ಹೋಗಿ ನೋಡ್ಬರ್ರಿ. ಅವರೇ ಹೇಳಿದ್ರು ಒಂದು 30 ಊರೊಳಗರ ಕನಿಷ್ಠ ಕೆರೆ ಆಗ್ಯಾವ. ಅಂದ್ರೆ ನಮ್ಮ ಊರಿಂದ ಉದಾಹರಣೆ ತಗೊಂಡ್ ಒಂದು 30 ಊರಿನೊಳಗೆ ಕೆರೆ ಅಭಿವೃದ್ಧಿ ಮಾಡ್ಯಾರ. ನೀರಿನ ಮಾಪನನು ನಾವು ಹಾಕಿದೀವಿ ನೋಡ್ರಿ ಅಲ್ಲಿ, ಅಂದ್ರೆ ಎಷ್ಟು ಫೀಟ್ ನೀರ್ ಬರ್ತೈತಿ. ಈಗ ಲಾಸ್ಟ್ ಇಯರ್ 14 ಫುಟ್ ಅಡಿ 14 ಅಡಿ ಮಟನು ನೀರ್ ಬಂದಿತ್ತು. ನಂತರ ಮೇಜರ್ ಸೀಪೇಜ್ ಎಷ್ಟು ಸೀಪೇಜ್ ಆಗುತ್ತೆ ಅಷ್ಟು ನಮ್ಮ ಬೋರ್ ರೀಚಾರ್ಜ್ ಆಗ್ತದೆ. ನೀರ್ ಎಷ್ಟು ನೀರ್ ಹಂಗೆ ಕೆರೆಯಾಗ ನಿಂತ್ರ ಅದು ಇದು ಉಳಿಯೋದಿಲ್ಲ. ಅದಕ್ಕೆ ಸೀಪೇಜ್ ಆಗಲಿ ಅಂತ ನಾವು ಮೇಜರ್ ಸೀಪೇಜ್ಗೆ ಅಂತ ನಾವು ಮಾಡಿದೀವಿ. ಸರ್, ಈ ಕೆರೆಗಳಿಗೆ ಯಾವ್ಯಾವ ಕಡೆಯಿಂದ ನೀರು ಬರುತ್ತೆ? ಈಗ ಒಂದೇ ಕೆರೆಗೆ, 2ನೇ ಕೆರೆಗೆ ಎಲ್ಲ ಒಂದೇ ಮೂಲನ ಅಥವಾ ಬೇರೆ ಬೇರೆ ಮೂಲನ? ನೀರು ಏನಿದೆ ರೀ, ಈಗ ಊರೊಳಗೆ 2 ಭಾಗದಿಂದ ನೀರು ಬರ್ತದೆ. ಒಂದು ಇಲ್ಲಿ ಗದಗ ರೋಡ್ ನಿಂದ ಆ ಕಡೆ ಪೊಲೀಸ್ ಸ್ಟೇಷನ್ ಹಿಂದಿಂದ ನೀರು ಬರ್ತದ್ರಿ. ಅದು 1000 ಎಕರೆ ಕ್ಯಾಚ್ಮೆಂಟ್ ಏರಿಯಾ ಇದೆ. ಅಲ್ಲಿಂದ ನೀರು ಹರಿದು ಇಲ್ಲಿಗೆ ಬರ್ತದೆ. ಇದು ತುಂಬಿದ್ಮೇಲೆ ಮತ್ತೆ ಮುಂದಿಂದ ಎಲ್ಲ ಇದಕ್ಕೆ ಬರ್ತದೆ. 2ನೇ ಕೆರೆಲಿಂದ 2ನೇ ಕೆರೆ ತುಂಬತಂದ್ರೆ 3ನೇ ಕೆರೆ, 4ನೇ ಕೆರೆ ಬರ್ತದೆ. 4ನೇ ಕೆರೆಲಿಂದ ಕ್ಯಾಚ್ಮೆಂಟ್ ಏರಿಯಾ ಅಲ್ಲಿ ಕೂಡಿಕಪ್ಪದ ಏರಿಯಾ ಐತಿ, ಅಲ್ಲಿಂದ ಅಲ್ಲಿ ಬರ್ತದೆ. ಅಲ್ಲಿ ವೀರಪ್ಪಜನ್ ಮಠದ ಏರಿಯಾದಿಂದ ಅದು ಬಹಳ ದೊಡ್ಡ ಏರಿಯಾ, ಕ್ಯಾಚ್ಮೆಂಟ್ ಏರಿಯಾ. ಅಲ್ಲಿ ನೀರು ಮತ್ತೆ ಅಲ್ಲಿ 4ನೇ ಕೆರೆಗೆ ಬರ್ತದೆ. 4ನೇ ಕೆರೆ ತುಂಬಿದ್ರೆ ಮತ್ತೆ ಈ ಕಡೆ ಬರೋದಕ್ಕೆ ಏನು ವ್ಯವಸ್ಥೆ ಇಲ್ಲ, ಅದು ಅದೇ ತುಂಬಬೇಕ. ಮತ್ತೆ ಅದು ನೀರು ಹಿಂಗೋ ವ್ಯವಸ್ಥೆ ಇರೋದ್ರಿಂದ 1 ದಿವಸ 2 ದಿವಸ ಒಳಗೆ ನೀರು ಹಿಂಗ್ ಬಿಡ್ತದೆ. ಹಂಗಾಗಿ ಅದು ಎಷ್ಟು ನೀರು ಬಂದ್ರು ಅದು ಹಿಂಗೋದೆ. ಈಗ ನಾವು ಒಡ್ಡಿಂದ ನಾವು ಮಾತಾಡಿದ್ವಿ. ಈಗ ಅಲ್ಲೆಲ್ಲ ಒಂದು ಕೆರೆಯಿಂದ ಮತ್ತೊಂದು ಕೆರೆಗೆ ನೀರು ಹೋಗುವಂಥದ್ದು, ಫ್ಲೋ ಆಗಿ ಹೋಗುವಂಥದ್ದು, ಅದಕ್ಕೆ ಸರಿಯಾದ ರೀತಿಯಿಂದ ಕಲ್ಲುಗಳ ಜೋಡಣೆ ಇರಲಿಲ್ಲ. ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಲಿಂದ ಚೆಕ್ ಡ್ಯಾಮ್ ಒಂದು ಸ್ಕೀಮ್ ಇದೆ, ಅದನ್ನ ನಾವು ಇದೇ ಈ ಊರ್ಲಿಂದ ಈ ಸ್ಕೀಮ್ಲಿಂದ ಇಲ್ಲಿ ಹಾಕಿ ಕೊಡ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಇವನ್ ಅದನ್ನ ಶಾಸಕರಿಗೂ ಹೇಳಿ ಮನವೊಲಿಸಿ ಆ ಸ್ಕೀಮನ್ನು ಇದಕ್ಕೆ ಹಾಕೊಂಡು ಈಗ ಒಡ್ಡಿಗೆ ಬರುವಂತ ಪಿಚ್ಚಿಂಗ್ ಏನಿದೆಯಲ್ಲ ಅದನ್ನೆಲ್ಲ ಮಾಡಿಸ್ಬೇಕು ಅಂತ ಈ ಸದ್ಯ ಮಾತಾಡಿದೆ. ಈಗ ಮುಂದಿನ ವಾರದಲ್ಲಿ ಒಂದು ಈ ನಮ್ಮ ಟೋಟಲ್ 4 ಕೆರೆ ಒಂದು ವ್ಯವಸ್ಥೆ ಬಹಳ ಒಳ್ಳೆ ರೀತಿಯಿಂದ ಕಂಟಿಗೆ ಎಲ್ಲ ಇವನ್ನೆಲ್ಲ ತೆಗೆದು ಸ್ವಚ್ಛತೆ ಆಗುತ್ತೆ. ಮತ್ತೆ ಅದು ಒಂದು ಬೇರೆ ಒಂದು ರೂಪ ಕೊಡೋದಂತೂ ಖಂಡಿತ ಕಂಡು ಬರುತ್ತೆ ಅಂತ ನಾವು ಅನ್ಕೊಂಡ್ವಿ. ಗವರ್ಮೆಂಟ್ನವರು ಇದನ್ನ ಒಡ್ಡನ್ನ ನಾವು ಸರಿ ಮಾಡ್ಕೊಡ್ತೀವಿ, ಸ್ಟೋನ್ ಪಿಚ್ಚಿಂಗ್ ಮಾಡಿ ಮೇಲೆ ರೋಡ್ ಮಾಡಿ ಅದಕ್ಕೆ ವಾಕಿಂಗ್ ಪಾತ್ ಮಾಡ್ಬೇಕು ಅಂತ ಹೇಳಿ ಇದಕ್ಕೆ 38 ಲಕ್ಷದ ಅನುದಾನ ಸಿಕ್ತು. ಅದನ್ನ ಅನುದಾನ ಸಿಕ್ಕ ಮೇಲೆ ಗುತ್ತಿಗೆದಾರರು ಮಾಡಿದಂತ ಕೆಲಸ ಇಲ್ಲಿ ಇಷ್ಟೇ ಇದೆ ನೋಡಿ. ಇದನ್ನ ಯಾರು ಕೇಳ್ತಾ ಇಲ್ಲ. ಇದನ್ನ ನಾವು ಪ್ರಶ್ನೆ ಹಾಕಿದೀವಿ. ಮುಂದಿನ ದಿನಮಾನದಾಗ ಇದು ಏನ್ ಅನ್ನೋದಕ್ಕೆ ಉತ್ತರ ಸರ್ಕಾರದವ್ರು ಕೊಡ್ಬೇಕಿದೆ. ನಾವು ರೈತ ಸಾಮಾನ್ಯ ಜನನು ಕೇಳಬೇಕು. ಅದಕ್ಕೆ ತಿಳುವಳಿಕೆ ಕೊಡುವಂತ ಕಾರ್ಯಕ್ರಮವನ್ನು ನಾವು ಪ್ರತಿ ವಾರ
ಪ್ರತಿ ತಿಂಗಳ 3ನೇ ಆದಿತ್ಯವಾರದಾಗ ನಾವು ಕಲ್ಲಪ್ಪನಗುಡಿಯಲ್ಲಿ ಸಭೆ ಕರಿತೀವಿ. ಅಲ್ಲಿ ಏನೈತೆ ನಾಗರಿಕ ಹಿತರಕ್ಷಣಾ ಕಮಿಟಿ ಅಂತ ಮಾಡ್ಕೊಂಡಿದ್ವಿ. ಅಲ್ಲಿ ಏನಾಗುತ್ತೆ ವಿಷಯಗಳು ಊರಿನ ಸಮಸ್ಯೆಗಳು ಏನದಾವು ಅಲ್ಲಿ ಚರ್ಚೆ ಆಗಿ ಅಲ್ಲಿಗೆ ನಿರ್ಣಯ ತಗೊಂಡು ನಾಗರಿಕ ಹಿತರಕ್ಷಣಾ ಕಮಿಟಿಲಿಂದ ಪ್ರಶ್ನೆ ಮಾಡುವಂತ ಕೆಲಸ ಆಗ್ಯಾವ. ಈಗ ಇದನ್ನು ನಾವು ಪ್ರಶ್ನೆಗೆ ಹಾಕಿವಿ, ಇದನ್ನ ಈ ತರ ಆಗೈತಿ, ಇದಕ್ಕೆ ಉತ್ತರ ಕೊಡ್ರಿ ಅಂತ. ಅದಕ್ಕೆ ಬೇಕಾಗಿರುವಲ್ಲ ರಿಕಾರ್ಡ್ಸ್ ನಾವು ಇಟ್ಕೊಂಡಿದ್ವಿ. ಇದು ಒಂದು ಶೋಚನೀಯ ವಿಷಯ. ಇದನ್ನ ಬಗ್ಗೆ ಸರ್ಕಾರ ಹೆಚ್ಚಿನ ಗಮನ ತಗೋಬೇಕಾಗತ್ತೆ. ಇದು ತೊಂದ್ರೆ ಅದಕ್ಕೆಲ್ಲ ನಾವು ಮಾಡಿದಂತ ಕೆಲಸಕ್ಕೂ ಒಂದು ಒಳ್ಳೆ ಒಂದು ಪ್ರತಿಕ್ರಿಯೆ ಸಿಗ್ಬೋದು ಅಂತ ನಮ್ಮ ಅನಿಸಿಕೆ. ಇಷ್ಟು ಬಿಸಿಲಲ್ಲೂ ಅಷ್ಟು ನೀರಿದೆ ಅಲ್ವಾ, ನಮಗೆ ಅದು ಒಂದು ನಮಗೆ ಭಾಳ ಖುಷಿ ಕೊಟ್ಟಿತ್ತು. ಆದರೆ ಇಲ್ಲಿ ನನಗೆ ಅನಿಸಿದ್ದು ಸಾಕಷ್ಟು ಸವಾಲು ಇದೆ ಅಂತ ಅನಿಸ್ತು. ಆಮೇಲೆ ನೋಡಿ, ಯುವಕರು ಸಪೋರ್ಟ್ ಕೊಟ್ಟರು, ಊರಿನ ಜನ ಸಪೋರ್ಟ್ ಕೊಟ್ಟರು. ಆದರೆ ಸಂಘ ಸಂಸ್ಥೆಗಳು, ಪಂಚಾಯತಿ ಎಲ್ಲನೂ ಕೈ ಜೋಡಿಸಿದಾವೆ, ಇಲ್ಲ ಅಂತಿಲ್ಲ. ಆದರೆ ಅಂತಿಮ ಅಂತ ಆಗಿಲ್ಲ. ಇಷ್ಟು ವರ್ಷ 4-5 ವರ್ಷದಿಂದ ಮಾಡ್ತಾಯಿದ್ರೆ, ಹೂಳು ತೆಗಿತಿದ್ದೀರಾ, ನೀರು ಬರ್ತಾ ಇದೆ. ಆದ್ರೆ ಕೆರೆ ಒಂಥರ ಇನ್ನೂ ಸಮೃದ್ಧವಾಗಿ ಮಾಡಬೇಕಾದ ಕೆಲಸ ಸಾಕಷ್ಟಿದೆ. ಆದರೆ ಇಲ್ಲಿ ದೊಡ್ಡ ಸವಾಲಿದೆ. ಆದರೆ ಇಲ್ಲಿ ನಿಮ್ಮದು ಪ್ರೀತಿ ಕಾಳಜಿ ಯಾವತ್ತಿಗೂ ಅದು ಕಡಿಮೆ ಆಗಿಲ್ಲ ಅಂತ ಅನಿಸ್ತಾ ಇದೆ. ನೀವು ಹೇಳೋದು ಇಷ್ಟೆಲ್ಲ ಅನುಭವ ಹಂಚ್ಕೊಂಡಿದ್ದು ನೋಡಿದೆ. ಈ ಕಾರ್ಯಗಳು ಏನು ಈಗ ಹಂತದಲ್ಲಿದ್ದಾವೆ, ಇದು ಮುಂದಿನ ಹೆಜ್ಜೆ ನಿಮ್ದು ಏನೇನು ವಿಚಾರಗಳಿದ್ದಾವೆ, ಏನೇನು ಯೋಜನೆ ಅನ್ಕೊಂಡಿದ್ದೀರಾ? ಆಮೇಲೆ ಸ್ವಚ್ಛವಾದಂಥ ಕೆರೆಯನ್ನು ಮಾಡಬೇಕಾಗೈತಿ. ಮೊದಲು ಫಸ್ಟಿಗೆ ನಾವು ಸ್ವಚ್ಛವಾದ ಕೆರೆ ಮಾಡಬೇಕು. ಅಲ್ಲಿ ನೀರು ಪ್ರಬುದ್ಧವಾಗಿ ನೀರು ನಿಲ್ಬೇಕಾಗೈತಿ. ಅದು ನಿಂತ ಮೇಲೆ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮ ಆಗಬೇಕಾಗೈತಿ. ಅದು ಆದಾಗ ಅಲ್ಲಿ ನಾವು ಇವನ್ನು ಅಲ್ಲಿ ಅಡ್ಡಾಡಕ್ಕೆ ಈಗೆಲ್ಲ ವಯಸ್ಸಾದಂಥ ಹಿರಿಯ ನಾಗರಿಕರು ಅವರೆಲ್ಲ ಅಡ್ಡಾಡಕ್ಕೆ ನೆರಳಾಗಲಿ ಅಂತ 2 ಕಡೆ ಗಿಡಗಳನ್ನ ಎತ್ತುವುದು. ಆಮೇಲೆ ಅಲ್ಲಿ ಕುಂದ್ರಕ್ಕೆ ಹಾಸನಗಳನ್ನು ವ್ಯವಸ್ಥೆನೂ ಮಾಡಬೇಕು ಅಂತ ನಾವು ಎಲ್ಲ ಈಗ ರಾಜಕೀಯ ವ್ಯಕ್ತಿಗಳ ಜೋಡಿ ಮಾತಾಡೀವಿ. ಎಷ್ಟು ಮಟ್ಟಿಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೂ ಆಶಾವಾದಿಗಳು ಅದೀವಿ. ಆಮೇಲೆ ಊರಿನ ಒಳಿತಿಗಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಮಾಡುವಂತ ಒಂದು ಪ್ರಬಲ ಒಂದು ಶಕ್ತಿ ನಮ್ದು ಆಗೈತಿ. ಅದಕ್ಕೆ ಇದನ್ನ ನಾವು ಹಿನ್ನೆಲೆ ಅಂತೂ ಇಲ್ಲ, ನಮ್ಮ ಹಾಗೆ ಆಗುತ್ತಂತ ಭರವಸೆಯನ್ನ ನಾವು ಇಟ್ಕೊಂಡಿವಿ ಅಂತ ನಾನು ಹೇಳ್ಬೋದು. ಸರ್, ಇಷ್ಟೆಲ್ಲ ಆದ್ಮೇಲೂ ನನಗೊಂದು ಪ್ರಶ್ನೆ ಅಂದರೆ, ನಮ್ಮ ನೋಡಿದ್ರಿಗೆ ಈ ಥರ ಒಂದು ಸಮಾನ ಮನಸ್ಕರು ಸೇರಿಕೊಂಡು ಈ ಥರ ಮಾಡ್ತಿದ್ದಾರೆ ಅಂತ ಒಂದು ಕಾಣ್ತಾ ಇದೆ ಅಲ್ವಾ. ಇದು ಇಟ್ಕೊಂಡು ನಾಳೆ ಯಾವುದೋ ಒಂದು ಊರಲ್ಲಿ ಈ ಥರ ಸಮಾನ ಮನಸ್ಕರ ಕೂಡಿ ಅವರು ನಾವು ಮಾಡ್ತೀವಿ ಅಂತ ಆಸಕ್ತಿ ತೋರಿಸಿದ್ರೆ ಅಂಥವರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಾ? ಅಂದರೆ ಅಲ್ಲಿದ್ದ ನಿಮ್ಮ ಅನುಭವಗಳು ಮತ್ತು ಏನು ಸವಾಲು ಬರುತ್ತೆ, ಸ್ವಲ್ಪ ಅವರಿಗೋಸ್ಕರ 1-2 ಮಾತು. ಸಾಮಾನ್ಯವಾಗಿ ನಾವು ನೋಡ್ದಂಗೆ ಯಾವುದೇ ಊರೊಳಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಇವತ್ತಿನ ದಿನಮಾನದೊಳಗೆ ರಾಜಕೀಯ ಬಹಳ ಅಡ್ಡ ಬರ್ತದೆ. ಉಳಿದಿದ್ದು ಎಲ್ಲಕ್ಕಿಂತನೂ ಹೆಚ್ಚು ಬರೋದು ರಾಜಕೀಯ. ಅದನ್ನು ನಾವು ಬದಿಗಿಟ್ವಿ ಅಂತಾದರೆ ಮತ್ತು ಸ್ವಾರ್ಥ ಬರಬಾರ್ದು. ಇದರಿಂದ ನನಗೇನು ಉಪಯೋಗ ಅಥವಾ ನನಗೇನು ಲಾಭ, ಈ 2 ಮಾತು ಬರಲಿಲ್ಲ ಅಂತ ಹೇಳಿದರೆ ಯಾವುದೂ ಕೆಲಸ ಸರಳವಾಗಿ ಮಾಡ್ಬೋದು. ಇಲ್ಲಾಗಿದ್ದು ಹಾಗೆ ನಾವು ರಾಜಕೀಯ ಎಲ್ಲರೂ ಪಕ್ಕಕ್ಕಿಟ್ಟು ಬಂದಿದ್ದಕ್ಕೆ ನಮ್ಮ ಕೆಲಸ ಬಹಳ ಸುರಳಿತ ಆಯಿತು. ಮತ್ತು ಯಾವುದೇ ಪಕ್ಷದವ್ರು ಇದ್ರೂ, ಯಾವುದೇ ಸರ್ಕಾರ ಇದ್ರೂ ಕೆಲಸಗಳನ್ನು ಮಾಡ್ಕೊಂಡು ಬರೋದು ಊರಿನ ಸಲುವಾಗಿ. ಪ್ರತಿಯೊಬ್ಬರು ತಮ್ಮ ಪಕ್ಷದಿಂದ ಊರಿನ ಕೆಲಸ ಮಾಡ್ಕೊಂಡು ಬಂದಿದ್ರ ಸಲುವಾಗಿ ನಮಗೆ ಯಾವುದೂ ತೊಂದರೆ ಇಲ್ಲದ ಕೆಲಸಗಳನ್ನು ನಡೆಬೋದು. ಮತ್ತು ಸ್ವಾರ್ಥ ಅಂತೂ ಯಾರಿಗೂ ಇಲ್ಲವೇ ಇಲ್ಲ. ಯಾಕೆಂದ್ರೆ ನಾವು ಮೊದಲೇ ಹೇಳಿದ್ವಿ, ಒಂದೇ ₹1 ಯಾರ ಕಡೆಯಿಂದನೂ ಕಲೆಕ್ಟ್ ಮಾಡೋದಿಲ್ಲ, ನಾವು ಮುಟ್ಟೋದಿಲ್ಲ ಅಂತ ಹೇಳಿ. ಅದನ್ನು ಅಕ್ಷರಶಃ ಪಾಲಿಸ್ಕೊಂಡು ಬಂದೀವಿ. ಅದಕ್ಕೆ ಊರವ್ರದ್ದು ಸಪೋರ್ಟು ನಮಗೈತೆ. ಊರಿನ ಏನೋ ಸಮಸ್ಯೆ ಬಂದ್ರೂ ನಮ್ಮ ಊರೊಳಗೆ ಒಂದು ಟೀಮ್ ಐತಪ್ಪ, ನಾವು ಮಾಡಬಹುದು ಅನ್ನುವಂಥ ವಿಶ್ವಾಸ ಊರೊಳಗೂ ಈಗ ಜಾಗೃತ ಆಗಿದೆ. ಇಷ್ಟು ನಾನು ಹೇಳ್ಬೋದು. ಆದರೆ ಏನೂ ಚಾಲೆಂಜಸ್ ನಮಗೆ ಬಂದೇ ಇಲ್ಲ. ಕಾರಣ ಅಂತ ಹೇಳಿದರೆ ಎಲ್ಲ ಪಕ್ಷದ ಮುಖಂಡರು ನಮ್ಮ ಜೊತೆಗಿದ್ರು, ಎಲ್ಲ ಜಾತಿ ಪಂಥ ಎಲ್ಲರೂ ನಮ್ಮ ಜೊತೆಗಿದ್ರು. ಆ ಪ್ರಶ್ನೆನೇ ನಮಗೆ ಬರಲಿಲ್ಲ. ಹಾಗಾಗಿ ನಮಗೆ ಏನೂ ಚಾಲೆಂಜಸ್ ಅನ್ನುವಂಥದ್ದು ಯಾವುದೂ ಬರಲಿಲ್ಲ. ನಾವು ಸುಲಭವಾಗಿ ಕೆಲಸ ಮಾಡ್ಕೊಂಡು ಬಂದ್ವಿ. ಅಂದರೆ ಊರಿನ ಒಳಿತಿಗಾಗಿ ಒಂದು ಕೆಲಸ, ಒಂದು ಹೊಸ ಚಿಂತನೆಗೆ ಒಂದು ಸುಳಿವು ಕೊಟ್ಟರು ಅವರು. ಅಂದರೆ ನಮ್ಮ ಹಿಂದ್ಗಡೆ ಏನು ನಮ್ಮ ರಾಜಕೀಯ ಅಥವಾ ನಮ್ಮ ಒಂದು ಕಾರ್ಯಗಳು ನಾವು ಮಾಡೋ ಕೆಲಸ ಯಾವುದೂ ಅಡ್ಡ ಬರ್ದಂಗೆ ಅಲ್ಲಿ ಒಂದೇ ಮನಸ್ಸು, ಒಂದೇ ಚಿಂತನೆ, ಒಂದೇ ಪ್ರೋತ್ಸಾಹ ಬಂದಾಗ ಖಂಡಿತ ಇವೆಲ್ಲ ಸಾಧ್ಯ ಆಗುತ್ತೆ. ಖಂಡಿತ ಒಂದು ಜಾದಂತ ಹೇಳ್ಬೋದು. ಈ ಥರ ಒಂದು ಕಾರ್ಯಗಳು ಎಲ್ಲ ಗ್ರಾಮದಲ್ಲಿ ಬಂದಾಗ ಖಂಡಿತ ಪ್ರತಿ ಗ್ರಾಮವು ಸಮೃದ್ಧವಾಗಿ ಎಲ್ಲ ರೀತಿಯಿಂದ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಪರಿಸರವಾಗಿ, ಎಲ್ಲ ರೀತಿಯಿಂದ ಧಾರ್ಮಿಕವಾಗಿ ಕೂಡಿ ಏನೇ ಒಂದು ಆಚರಣೆ ಸಡಗರ ಚಟುವಟಿಕೆ ಮಾಡಿದಾಗ ತುಂಬ ಸುಂದರವಾಗಿರುತ್ತೆ ಅಂತ ಒಂದು ಮಾತು ಹೇಳ್ಬೋದು ನನಗನ್ಸಿದ್ದು. ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಅನುಭವಗಳು ಹಂಚ್ಕೊಂಡು ನಮ್ಮ ಜೊತೆಗೆ ಕಾಲ ಕಳೆದಿದ್ದಕ್ಕೆ ಧನ್ಯವಾದಗಳು. ಧ್ವನಿಯಿಂದ ಧನ್ಯವಾದಗಳು. ನಮಸ್ಕಾರ.